ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ನಮ್ಮ ಸ್ವಪ್ನ ಮಂಟಪ ಚಿತ್ರ ಇದೇ ತಿಂಗಳು 25ನೇ ತಾರೀಕು ರಾಜ್ಯದ ವಿವಿಧ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಮಾಧ್ಯಮಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಮೊದಲು ನಾನು ಇಲ್ಲಿ ಕೂತಿರುವಂಥ ನಮ್ಮ ತಂಡದವರನ್ನು ಪರಿಚಯ ಮಾಡಿಕೊಡೋದಕ್ಕೆ ಇಷ್ಟಪಡ್ತೇನೆ. ವಿಜಯ ರಾಘವೇಂದ್ರ ಅವರು ಪರಿಚಯ ಮಾಡಬೇಕಾಗಿಲ್ಲ, ಆದರೂ ಹೇಳೋದು ಔಪಚಾರಿಕ. ವಿಜಯ ರಾಘವೇಂದ್ರ ಅವರು ನಮ್ಮ ನಿರ್ಮಾಪಕರು ಎಂ ಬಾಬು ಅಂತ, ನಮ್ಮ ಸಹ ನಿರ್ದೇಶಕರು ನಟರಾಜ್ ಶಿವು ಅಂತ, ಇನ್ನೊಬ್ಬ ಸಹ ನಿರ್ದೇಶಕರು ಪ್ರವೀಣ್ ಅಂತ ಹೇಳಿ, ನಮ್ಮ ಈ ಚಿತ್ರದ ಸಂಗೀತ ನಿರ್ದೇಶಕರು ಶಮಿತಾ ಮಲ್ನಾಡ್, ರಾಜಪ್ಪ ದಳವಾಯಿ ನಿವೃತ್ತ ಪ್ರಾಧ್ಯಾಪಕರು ಮತ್ತು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ, ಶಿವಲಿಂಗ್ ಪ್ರಸಾದ್ ನಟರು, ನಾಗರಾಜ್ ಆದ್ವಾನಿ ನಮ್ಮ ಸಿನಿಮಾದ ಛಾಯಾಗ್ರಾಹಕರು, ಹೊಸಮನೆ ಮೂರ್ತಿ ಕಲಾ ನಿರ್ದೇಶಕರು, ಗೋಪಾಲ್ ಕೃಷ್ಣ ಸಹಾಯಕ ನಿರ್ದೇಶಕರು. ಸ್ನೇಹಿತರೆ, ಈ ಸ್ವಪ್ನ ಮಂಟಪ ಅನ್ನೋ ಸಿನಿಮಾ ಈ ಸುಮಾರು 25 ವರ್ಷಗಳ ಹಿಂದೆ ನಾನು ಬರೆದಂತಹ ಒಂದು ಕಾದಂಬರಿಯನ್ನು ಆಧರಿಸಿದ ಸಿನಿಮಾ ಇದು. ಈ ಸ್ವಪ್ನ ಮಂಟಪ ಅನ್ನೋದು ಈ ಕಾದಂಬರಿಯಲ್ಲಿ ಮತ್ತು ಈ ಸಿನಿಮಾದಲ್ಲಿ ಬರುವಂಥ ಒಂದು ಚಾರಿತ್ರಿಕ ಸ್ಥಳ. ಈ ಸಿನಿಮಾದ ಒಟ್ಟು ಆಶಯ ಏನು ಅಂತ ಅಂದರೆ, ನಮ್ಮ ಪಾರಂಪರಿಕ ಸ್ಥಳಗಳನ್ನು ನಾವು ರಕ್ಷಣೆ ಮಾಡಬೇಕು ಅನ್ನೋದು ಈ ಸಿನಿಮಾದ ಬಹಳ ಮುಖ್ಯವಾದಂತಹ ಆಶಯ. ಈ ಸಿನಿಮಾದ ನಾಯಕ ಇತಿಹಾಸವನ್ನು ವ್ಯಾಸಂಗ ಮಾಡಿದಂಥವರು, ಈ ಸಿನಿಮಾದ ನಾಯಕಿ ಸಮಾಜ ವಿಜ್ಞಾನವನ್ನು ಅಧ್ಯಯನ ಮಾಡಿ ಹಳ್ಳಿಗೆ ಒಬ್ಬ ಮೇಡಮ್ ಆಗಿ ಬರ್ತಕ್ಕಂಥವರು. ಆ ಊರಲ್ಲಿ ಒಂದು ಸ್ವಪ್ನ ಮಂಟಪ ಅಂತ ಹಳೆಯ ಒಂದು ಸ್ಮಾರಕ ಇರುತ್ತೆ. ಆ ಹಳೆಯ ಸ್ಮಾರಕ ಇದೆಯಲ್ಲ, ಅದು ಯಾಕೆ ಬಂತು, ಯಾಕೆ ಸ್ವಪ್ನ ಮಂಟಪ ಅಂತ ಹೆಸರಿಟ್ಟರು ಅದಕ್ಕೆ ಅನ್ನೋದನ್ನು ಚಿತ್ರದ ನಾಯಕ ಆ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾರೆ. ಆ ಹೇಳ್ತಾ ಹೋದಾಗಲೇ ಆ ಹಿಂದಿನ ಕತೆ ತೆರೆದುಕೊಳ್ಳುತ್ತೆ. ನೀವೀಗ ನೋಡಿದಾಗ ರಾಜ ರಾಣಿ ಇತ್ಯಾದಿ ಎಲ್ಲ ಬರ್ತಾರಲ್ಲ, ಆ ಕಥೆಗಳೆಲ್ಲ ಬರ್ತಾ ಹೋಗುತ್ತೆ. ಆ ಸಂದರ್ಭದ ಒಳಗಡೆ ಚಿತ್ರದ ನಾಯಕ ಒಂದು ಪಾತ್ರದ ಜೊತೆ ಗುರುತಿಸ್ಕೊತಾರೆ, ನಾಯಕಿ ಇನ್ನೊಂದು ಪಾತ್ರದ ಜೊತೆ ಗುರುತಿಸ್ಕೊಳ್ತಾರೆ. ಹೀಗಾಗಿ ವಿಜಯ ರಾಘವೇಂದ್ರ ಮತ್ತು ರಂಜನಿ ರಾಘವನ್ ಅವರು ದ್ವಿಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅಂದರೆ ಈ ಕಾಲದ ಒಂದು ಸಾಮಾಜಿಕ ಬದುಕಿನ ವಿನ್ಯಾಸಗಳು, ಹಿಂದಿನ ಕಾಲದ ಚಾರಿತ್ರಿಕ ಸಂದರ್ಭದ ಒಂದು ಸ್ಮಾರಕಕ್ಕೆ ಸಂಬಂಧಪಟ್ಟಂತಹ ಕಥಾನಕ, ಇವೆರಡೂ ಸೇರಿದಂತಹ ಒಂದು ಕತೆ ಸ್ವಪ್ನ ಮಂಟಪ. ಯಾವುದೇ ಸ್ವಪ್ನ ಮಂಟಪ ಅಂತ ಒಂದು ಸ್ಮಾರಕ ಇರುತ್ತೆ, ಅದನ್ನು ರಾಜ ವಿಹಾರಕ್ಕಾಗಿ ಮಾಡಿಕೊಂಡಿರ್ತಾನೆ. ಯಾಕೆ ಸ್ವಪ್ನ ಮಂಟಪ ಅಂತ ಹೆಸರು ಬಂತು? ಆ ರಾಜನ 2ನೇ ಹೆಂಡತಿಗೆ ಅಲ್ಲಿಗೆ ಬಂದಾಗ ಅನೇಕ ಕನಸುಗಳನ್ನು ಕಟ್ಕೊಳ್ಳುವಂಥ ಒಂದು ಮಾನಸಿಕ ಸ್ಥಿತಿ ಬರ್ತಾ ಇರುತ್ತೆ. ಆಕೆಗೆ ಮತ್ತು ರಾಜನ ನಡುವೆ ಅಂಥ ಒಳ್ಳೆ ಸಂಬಂಧ ಇರೋದಿಲ್ಲ, ಯಾಕೆಂದರೆ ವಯಸ್ಸಿನ ಅಂತರ ಇರುತ್ತೆ, ಯುದ್ಧದಲ್ಲಿ ಗೆದ್ದು ಬಂದಿರ್ತಾನೆ ಅದನ್ನು. ಹಾಗಾಗಿ ಈ ಸ್ವಪ್ನ ಮಂಟಪ ಇದೆಯಲ್ಲ, ಇದನ್ನು ನಾಶ ಮಾಡಿ ಅದನ್ನು ಒಂದು ಕಂಪನಿಗೆ ಕೊಡಬೇಕು ಇಡೀ ಜಾಗವನ್ನು ಅಂತ ಕೆಲವರು ಹುನ್ನಾರ ಮಾಡ್ತಾರೆ. ಆ ಸಂದರ್ಭದ ಒಳಗಡೆ ಚಿತ್ರದ ನಾಯಕ ಮತ್ತು ನಾಯಕಿ ಇಬ್ಬರೂ ಸೇರಿ ಜನಗಳನ್ನು ಜಾಗೃತಿ ಮಾಡಿ ಆ ಸ್ವಪ್ನ ಮಂಟಪವನ್ನು ಒಂದು ಪಾರಂಪರಿಕ ಸ್ಥಳ ಇದಿರಬೇಕು ಅಂತ ರಕ್ಷಿಸಿಕೊಳ್ತಾರೆ. ಇದು ಕಥೆಯ ಒಂದು ಸ್ಥೂಲವಾದಂತಹ ಹಂದ್ರ ಇದು. ಈ ಅಂದರೆ ನಮ್ಮಲ್ಲಿ ಇದನ್ನು ನಾನು ಬರೆದಾಗ ಜಾಗತೀಕರಣ ಕಾಲಿಟ್ಟ ಕಾಲ ಅದು. ಆ ಜಾಗತೀಕರಣ ಕಾಲಿಟ್ಟ ಕಾಲದ ಒಳಗಡೆ ಈ ಮುಕ್ತ ಆರ್ಥಿಕ ಪದ್ಧತಿಯಿಂದ ಏನೆಲ್ಲ ಆಯಿತು ಅಂತ ಹೆಚ್ಚು ವಿವರಿಸಬೇಕಾಗಿಲ್ಲ. ಆಗ ಕಂಪ್ನಿಗಳು ಬಂದವು, ಅವು ಬರಬಾರದು, ಬರಬೇಕು ಇತ್ಯಾದಿ ಚರ್ಚೆ ಇಲ್ಲಿ ಬೇಡ. ಆದರೆ ನಮ್ಮ ಚಾರಿತ್ರಿಕ ಪ್ರಜ್ಞೆ ಇದೆಯಲ್ಲ, ಅದನ್ನು ನಾವು ಉಳಿಸ್ಕೊಳ್ಬೇಕು, ಪಾರಂಪರಿಕ ಸ್ಥಳಗಳನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡಿರೋ ಇದರಲ್ಲಿ ಇನ್ನೊಂದು ಪ್ರಜ್ಞೆ ಇದೆ, ಅದು ಮಹಿಳಾ ಪ್ರಜ್ಞೆ. ಅದು ಈ ಚಿತ್ರದ ನಾಯಕಿಯ ಮುಖಾಂತರ ಮತ್ತು ಹಿಂದಿನ ಕಥಾನಕದಲ್ಲಿ ಬರುವಂತಹ 2ನೇ ಹೆಂಡತಿ, ರಾಜನ ಹೆಂಡತಿ 2ನೇ ಹೆಂಡತಿ ಮುಖಾಂತರ ಬರುತ್ತೆ. ಹೀಗಾಗಿ ಮಹಿಳಾ ಪ್ರಜ್ಞೆ ಮತ್ತು ಚಾರಿತ್ರಿಕ ಅಥವಾ ಇತಿಹಾಸದ ಪ್ರಜ್ಞೆ ಇವೆರಡೂ ಸೇರ್ಕೊಂಡಿರುವಂಥ ಒಂದು, ಎರಡನ್ನೂ ಸೇರಿಸಿರುವಂಥ ಮಿಲನಗೊಂಡಿರ್ತಕ್ಕಂಥ ಒಂದು ಕಥಾನಕವನ್ನು ಇದ್ರ ಮುಖಾಂತರ ನಾವು ಕೊಡ್ತಿದ್ದೇವೆ. ಮತ್ತು ಇದನ್ನು ಸಾಧ್ಯವಾದಷ್ಟು ಜನಗಳಿಗೆ ಹೆಚ್ಚು ತಲುಪಬೇಕು ಅನ್ನುವಂಥ ಶೈಲಿಯಲ್ಲಿಯೇ ನಾನು ನಿರೂಪಿಸ್ತಾ ಬಂದಿದ್ದೇನೆ. ನಾನು ಕಲಾತ್ಮಕ ಚಿತ್ರಗಳ ಹೆಸರನ್ನು ಹೇಳ್ಕೊಂಡು ಬಂದಾಗಲೂ ಸಹ ನನ್ನ ಮೊದಲ ಚಿತ್ರದಿಂದಲೂ ನಾನು ಹಾಡುಗಳನ್ನು ಬಳಸಿದ್ದೇನೆ.
ವಿಶೇಷವಾಗಿ ನನ್ನ ಎಲ್ಲ ಚಿತ್ರಗಳಲ್ಲೂ ಮುಖ್ಯವಾಹಿನಿಯ ಅನೇಕ ಕಲಾವಿದರು ವಿಜಯ ರಾಘವೇಂದ್ರ ಅವರೆಗೆ ಶಿವರಾಜ್ ಕುಮಾರಿಂದ ಹಿಡಿದು ಭಾಗವಹಿಸಿದ್ದಾರೆ. ಹಾಗಾಗಿ ನಮ್ಮ ಸಿನಿಮಾ ಇದೆಯಲ್ಲ ಅದು ಜನಗಳಿಗೆ ಮುಟ್ಟಬೇಕು ಅನ್ನೋದು ಬಹಳ ಮುಖ್ಯವಾದ್ದು. ಈ ಸಿನಿಮಾ ಮಾಡುವಾಗ ನಾನು ಅಗತ್ಯವಾಗಿ ನಮ್ಮ ನಿರ್ಮಾಪಕರನ್ನ ಜ್ಞಾಪಿಸ್ಕೊಳ್ಬೇಕು. ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ, ಯಾರಾದರೂ ನಿರ್ಮಾಪಕರು ಬಂದಾಗ ಸಂಭಾವನೆ ಕೇಳೋದಿಲ್ಲ, ಸ್ವಾತಂತ್ರ್ಯ ಕೇಳ್ತೀನಿ. ನೀವು ಸ್ವಾತಂತ್ರ್ಯ ಕೊಡೋದಾದ್ರೆ ಮಾತ್ರ ನಾನು ಸಿನಿಮಾ ಮಾಡ್ತೀನಿ ಅಂತ. ಆ ಎಲ್ಲ ಸ್ವಾತಂತ್ರ್ಯವನ್ನು ಅವರು ಕೊಟ್ಟಿದ್ದಾರೆ. ಮತ್ತು ವಿಜಯ ರಾಘವೇಂದ್ರ ಅವರು ಬಹಳ ಸೊಗಸಾಗಿ ಅಭಿನಯಿಸೋದಷ್ಟಲ್ಲ, ಸೊಗಸಾಗಿ ಸಹಕಾರ ನೀಡಿದ್ದಾರೆ. ಈ ಮುಖ್ಯವಾಹಿನಿ ಕಲಾವಿದರುಗಳು ಸಹಕಾರ ನೀಡೋದಿದೆಯಲ್ಲ, ಅದೊಂದು ವಿಶೇಷ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ತುಂಬ ಸಹಕಾರ ನೀಡಿದ್ದಾರೆ, ಚೆನ್ನಾಗಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ರಂಜನಿ ರಾಘವನ್ ಸಹ ಅವರು ಬರಬೇಕಾಗಿತ್ತು ಇವತ್ತು. ರಂಜನಿ ರಾಘವನ್ ಅವರು ನಿರ್ದೇಶಕರಾಗಿರೋದ್ರಿಂದ, ಅವ್ರ ಚಿತ್ರದ ಚಿತ್ರೀಕರಣದಲ್ಲಿ ತೊಡಗಿರೋದ್ರಿಂದ ಬರೋಕ್ಕಾಗ್ತಾ ಇಲ್ಲ. ನಮ್ಮ ಎಲ್ಲ ಕಲಾವಿದರು, ತಂತ್ರಜ್ಞರು ನನಗೆ ನೀಡಿರುವಂತಹ ಸಹಕಾರವನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ, ಮಾಧ್ಯಮದ ಮಿತ್ರರು, ನಮ್ಮ ಸಿನಿಮಾಕ್ಕೆ ಇಲ್ಲಿವರೆಗೆ ಬಹುಶಃ ನಾನು ಪತ್ರಿಕಾಗೋಷ್ಠಿ ಮಾಡಿ ಅಭ್ಯಾಸ ಇರೋನಲ್ಲ, ನಿಜ ಹೇಳೋದಾದರೆ ಮಾಧ್ಯಮಗೋಷ್ಠಿ ಮಾಡಿ ಇರೋನಲ್ಲ. ನಾನು ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ಒಂದಷ್ಟು ಸುದ್ದಿ ಕಳಿಸ್ತೀನಿ, ಅವ್ರ ಪತ್ರಿಕೆ ಕಳಿಸ್ತಾರೆ. ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ಸಾಕಷ್ಟು ಪ್ರಚಾರವನ್ನು ಕೊಡ್ತಾ ಬಂದಿದ್ದಾರೆ. ನನ್ನನ್ನು ಒಂದು ನಿರ್ದೇಶಕ ಅಂತ ಸ್ಥಿರಗೊಳಿಸುವಂತಹ ಪ್ರೋತ್ಸಾಹವನ್ನು ಕೊಟ್ಟಿರೋ ನಿಮಗೆಲ್ಲ ನನ್ನ ಕೃತಜ್ಞತೆಗಳನ್ನು ಮೊದಲು ಅರ್ಪಿಸ್ತಾ, ಒಂದು ಎರಡು ವಿಷಯ ಸಿನಿಮಾ ದಾಟಿ ಅಥವಾ ಸಿನಿಮಾಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತ ಅನಿಸುತ್ತೆ ಈ ಸಂದರ್ಭದಲ್ಲಿ. ಈ ನಮ್ಮಂಥವರ ಸಿನಿಮಾ ಇದೆಯಲ್ಲ, ಇಂಥವು ಜನಗಳಿಗೆ ತಲುಪಿಸೋದಿದೆಯಲ್ಲ, ಅದು ಕಷ್ಟದ ಕೆಲಸ, ಬಹಳ ಹಿಂದಿನಿಂದ ಕಷ್ಟದ ಕೆಲಸ ಅದು. ಆ ಕಷ್ಟದ ಕೆಲಸ ಯಾಕೆ ಆಗ್ತಾ ಇದೆ? ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ಇದನ್ನು ಬಿಡುಗಡೆ ಮಾಡ್ತೀವಿ ಅಂದರೆ ಕನ್ನಡ ಚಿತ್ರಗಳಿಗೆ ಸೂಕ್ತ ಸಮಯನೇ ಸಿಗೋದಿಲ್ಲ, ಅಂಥ ಸಂದರ್ಭದಲ್ಲಿದ್ದೇವೆ. ಅದರ ಪ್ರವೇಶ ದರ ಬೇರೆ ಜಾಸ್ತಿ, ಅದನ್ನು ಕಡಿಮೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ನಾನೇ ಒಂದು ಸಮಾರಂಭದಲ್ಲಿ ನಾನೇ ಪ್ರಸ್ತಾಪ ಮಾಡಿದಾಗ ಅದನ್ನು ಒಪ್ಕೊಂಡಿದ್ರು. ಈಗ ಮಾಡಿದ್ದಾರೆ, ಆದರೆ ಜಾರಿಗೆ ಬಂದಿಲ್ಲ. ಅದು ಒಂದು ಕಡೆ. ಇನ್ನೊಂದು, ಈ ರೀತಿಯ ಚಿತ್ರಗಳನ್ನು ಜನಗಳಿಗೆ ತಲುಪಿಸ್ಬೇಕಾದ್ರೆ ನಾವು ನಗರಗಳಲ್ಲಿ ಇರ್ತಕ್ಕಂಥ ಬರೀ ಮಲ್ಟಿಪ್ಲೆಕ್ಸ್ಗಳನ್ನು ನಂಬ್ಕೊಂಡಿದ್ರೆ ಸಾಲದು. ಹೀಗಾಗಿ ನಾನು ಏನು ಮಾಡಿದೆ, ನನ್ನ ನಿರ್ದೇಶನದ ಅನೇಕ ಸಿನಿಮಾಗಳನ್ನು ಸಮುದಾಯದತ್ತ ಸಿನಿಮಾ ಎನ್ನುವ ಪರಿಕಲ್ಪನೆಯಲ್ಲಿ ಚಿತ್ರಯಾತ್ರೆಯನ್ನು ಮಾಡಿ ರಾಜ್ಯದ 100 ಊರುಗಳಲ್ಲಿ ಅದರ ಪ್ರದರ್ಶನ ಮಾಡಿದ್ವಿ. ಅಂದರೆ ಮೊದಲೇ ನಮ್ಮ ಸ್ನೇಹಿತರು ಕೂಪನ್ ಮಾಡಿ ಅದನ್ನು ಮಾರಾಟ ಮಾಡಿ ಹೇಗೆ ಇಲ್ಲಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೋ ಹಾಗೆ ನಾನು ಪರ್ಯಾಯ ಬಿಡುಗಡೆ ಅಂತಲೇ ಒಂದು ಮಾಡಿದ್ದುಂಟು. ಇದು ಆ ಪರ್ಯಾಯ ಬಿಡುಗಡೆಯ ಮುಖಾಂತರವಾಗಿ ಈ ರಾಜ್ಯದ ಅನೇಕ ಊರುಗಳಿಗೆ ನಮ್ಮ ಸಿನಿಮಾಗಳನ್ನು, ನನ್ನ ನಿರ್ದೇಶನ ಸಿನಿಮಾಗಳನ್ನು ನಾವು ತಲುಪಿಸಿದ್ದೇವೆ. ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದು ಎಲ್ರಿಗೂ ಎಲ್ಲ ಕಾಲಕ್ಕೂ ಸಾಧ್ಯವಾಗುವಂಥದ್ದು ಅಲ್ಲ ಅದು. ಆದರೆ ಈ ಸಿನಿಮಾಕ್ಕೆ ನಮ್ಮ ನಿರ್ಮಾಪಕರು ಮನಸ್ಸು ಮಾಡಿ ಬಿಡುಗಡೆಯ ಭಾಗ್ಯವನ್ನು, ಈ ಭಾಗ್ಯಗಳ ಸಂದರ್ಭದಲ್ಲಿ ಇದೀವಲ್ಲ ನಾವು, ಹಾಗಾಗಿ ನನ್ನ ಸಿನಿಮಾಕ್ಕೂ ಇವಾಗ ಇದೊಂದು ಮುಖ್ಯ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯ ಭಾಗ್ಯ ದೊರಕ್ತಾ ಇದೆ. ಆದರೆ ಸರ್ಕಾರ ಏನು ಮಾಡಬೇಕು ಅಂತ ಅಂದರೆ, ಮಿನಿ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಬಹಳ ದಿನಗಳ ನನ್ನ ಒತ್ತಾಯ. ಇದನ್ನು ಒಂದು ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳ ಎದುರಿಗೇನೆ ನಾನು ಭಾಷಣ ಮಾಡ್ತಾ ಹೇಳಿದಾಗ ಬಹಳ ಸ್ಪಷ್ಟವಾಗಿ ಅವರು ಆಶ್ವಾಸನೆ ಕೊಟ್ಟರು, ಈ ಬಜೆಟ್ಗಿಂತ ಮುಂಚೆ ಮಾಡೇ ಮಾಡ್ತೀವಿ ಅಂತ. ನನ್ನ ಒತ್ತಾಯ ಏನಾಗಿತ್ತು ಅಂದರೆ, ಬಹಳ ಹಿಂದೆ ಈ ಮಿನಿ ಚಿತ್ರಮಂದಿರ, ಜನತಾ ಚಿತ್ರಮಂದಿರ ಅಂತ ಕರೀತಿದ್ರು, ಮಾಡೋದಾದರೆ ಸರ್ಕಾರ 50 ಲಕ್ಷ ರೂಪಾಯಿ ಸಹಾಯಧನ ಕೊಡುತ್ತೆ, ಉಳಿದಿದ್ದು ನೀವು ಹಾಕ್ಕೊಂಡು ಮಾಡಬಹುದು ಖಾಸಗಿಯವರು ಅಂತ ಹೇಳಿದರು. ಅದು ಜಾರಿಗೆ ಬರೋಕ್ಕಾಗಲೇ ಇಲ್ಲ. ಆದರೆ ನನ್ನ ಒತ್ತಾಯ, ಸರ್ಕಾರ ಈ ಥರದ ಚಿತ್ರಗಳಿಗೆ ಬಿಡುಬಿದ್ದಾಗ ಎಲ್ಲ ರೀತಿಯ ಕನ್ನಡ ಚಿತ್ರಗಳಿಗೆ ಉಪಯೋಗ ಆಗಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಪ್ರಾಯೋಗಿಕವಾಗಿ ಒಂದೊಂದು ಮಿನಿ ಚಿತ್ರಮಂದಿರವನ್ನು ನಿರ್ಮಾಣ ಮಾಡಬೇಕು. ಅದು 100 ರೂಪಾಯಿಗಿಂತ ಹೆಚ್ಚು ಪ್ರವೇಶ ದರ ಇರಬಾರ್ದು, 150ಕ್ಕಿಂತ ಹೆಚ್ಚು ಸೀಟ್ಗಳಿರಬಾರ್ದು. ಅಂಥ ಮಿನಿ ಚಿತ್ರಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ನಿವೇಶನಕ್ಕೂ ಹುಡುಕಬೇಕಾಗಿಲ್ಲ. ಯಾಕೆ ಅಂದರೆ ಸರ್ಕಾರವೇ ನಿರ್ಮಾಣ ಮಾಡಿರುವಂಥ ರಂಗಮಂದಿರಗಳೇನಿವೆ ಬಹಳ ದೊಡ್ಡ ಆವರಣವನ್ನು ಹೊಂದಿವೆ, ಅಲ್ಲಿ ಅದನ್ನು ಮಾಡೋಕ್ಕೆ ಸಾಧ್ಯ. ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು 150 ಸೀಟ್ಗಳಿರುವಂಥ 100ಕ್ಕಿಂತ ಹೆಚ್ಚು ಪ್ರವೇಶ ದರ ನಿಗದಿ ಮಾಡ್ತಿರಕ್ಕಂಥ ಮಿನಿ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಿದರೆ ಈ ಪ್ರಯೋಗಾತ್ಮಕ ಚಿತ್ರಗಳ ಜೊತೆಗೆ ಮುಖ್ಯವಾಹಿನಿ ಚಿತ್ರಗಳಿಗೂ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ
ಜನ ನೋಡಲ್ಲ ಅನ್ನೋದಲ್ಲ, ಜನಗಳ ಹತ್ರ ನಾವು ತಗೊಂಡೋಗ್ಬೇಕಾಗಿದೆ ಇವತ್ತು ಸಿನಿಮಾಗಳನ್ನು. ಈ ಮಾತನ್ನು ನಿಮ್ಮ ಮುಖಾಂತರವಾಗಿ ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ. ಯಾಕೆಂದರೆ ಆಶ್ವಾಸನೆ ಕೊಟ್ಟ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅದನ್ನು ಸೇರಿಸಲಿಲ್ಲ. ನನಗೆ ಗೊತ್ತಾದ ಮಟ್ಟಿಗೆ ಅವರು ಬಜೆಟ್ಟಿನ ಚರ್ಚೆಯಲ್ಲಿ ಮುಖ್ಯಮಂತ್ರಿಗಳು ಈ ವಿಷಯವನ್ನು ಎತ್ತಿದ್ರು, ಈ ಥರ ಆಶ್ವಾಸನೆ ಕೊಟ್ಟಿದ್ದೀವಿ ಅಂದರು. ಆದರೆ ಯಾರು ಕೊಕ್ಕೆ ಹಾಕಿದ್ರು ಅಂತ ಗೊತ್ತಿಲ್ಲ, ಅದು ಹಾಗೆ ನಿಂತೋಗ್ಬಿಡ್ತು. ಅದು ಮತ್ತೊಮ್ಮೆ ತಮ್ಮ ಮುಖಾಂತರವಾಗಿ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್ಕಾರವನ್ನು. ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ಮಿನಿ ಚಿತ್ರಮಂದಿರ ನಿರ್ಮಾಣ ಮಾಡೋದ್ರ ಮುಖಾಂತರವಾಗಿ ಕನ್ನಡ ಚಿತ್ರರಂಗದಲ್ಲಿ ಬರುವಂಥ ಎಲ್ಲ ಮಾದರಿಯ ಚಿತ್ರಗಳಿಗೆ, ವಿಶೇಷವಾಗಿ ಈ ಪ್ರಯೋಗಾತ್ಮಕ ಪರ್ಯಾಯ ಚಿತ್ರಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಈ ಮಾತನ್ನು ಹೇಳ್ತಾ, ಈ ಸಂದರ್ಭದ ಒಳಗಡೆ ನಮ್ಮ ಚಿತ್ರಗಳು ಅಂತಲ್ಲ ಅಂದ್ರೆ ಪ್ರತಿ ವಾರ ಒಂದು 2 ತಂಡಗಳಾದ್ರೂ ಇದೇ ವೇದಿಕೆ ಮೇಲೆ ಕೂತ್ಕೊಂಡು, ಅದೇ ನಾನು ಕಲಾತ್ಮಕ ಚಿತ್ರಗಳಿಗೆ ಆದ್ಯತೆಯನ್ನು ಕೊಡ್ತಾ ಎಲ್ಲ ರೀತಿಯ ಚಿತ್ರಗಳು ಅಂತ ಹೇಳಿದೆ. ಆಮೇಲೆ ನಾನು ವ್ಯಾಪಾರಿ ಅನ್ನೋ ಪದ ಬಳಸಲ್ಲ, ಮುಖ್ಯವಾಹಿನಿ ಚಿತ್ರಗಳು ಅಂತಲೇ ಕರಿತೀನಿ. ಎಲ್ಲ ಚಿತ್ರಗಳು ಕನ್ನಡ ಸಿನಿಮಾಗಳು, ಒಬ್ಬೊಬ್ಬರು ಒಂದೊಂದು ಶೈಲಿಲಿ ಮಾಡ್ತಾರೆ. ಕಲಾತ್ಮಕ ಚಿತ್ರ ಮಾಡ್ತಿದ್ದೀವಿ ಅಂತ ಹೇಳಿ ನಾವು ಮುಖ್ಯವಾಹಿನಿ ಚಿತ್ರಗಳಿಗೆ ವಿರೋಧ ಮಾಡಬೇಕಾಗಿಲ್ಲ. ಮುಖ್ಯವಾಹಿನಿ ಚಿತ್ರಗಳು ಒಂದು ಉದ್ಯಮಕ್ಕೆ ಅನುಕೂಲ ಮಾಡಿಕೊಡುತ್ತವೆ. ಎಲ್ಲೆಲ್ಲಿ ಬಂಡವಾಳ ತೊಡಗುತ್ತೋ ಅದೆಲ್ಲವನ್ನೂ ಉದ್ಯಮವೇನೇನೆ. ನಿಮಗೂ ಗೊತ್ತು, ನಾನು 30 ವರ್ಷದಿಂದ ಸಿನಿಮಾ ಅನ್ನೋದೊಂದು ಕಲೋದ್ಯಮ ಅಂತ ಲೇಖನ ಬರೆದಿದ್ದೆ. ಕೇವಲ ಕಲೆಯೂ ಅಲ್ಲ, ಕೇವಲ ಉದ್ಯಮವೂ ಅಲ್ಲ, ಕಲೋದ್ಯಮ. ಬಂಡವಾಳ ತೊಡಗಿದ ಕಡೆ ಇಲ್ಲಿ ಚಿಕ್ಕ ಬಂಡವಾಳ ತೊಡಗಿಸ್ತೀವಿ, ಅಲ್ಲಿ ದೊಡ್ಡ ಬಂಡವಾಳ ತೊಡಗಿಸ್ತಾರೆ. ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಎಲ್ಲ ರೀತಿಯ ಚಿತ್ರಗಳನ್ನು ಹಾಕಬೇಕು ಅವರು ಅನ್ನೋದೇ ನನ್ನ ಅಪೇಕ್ಷೆ. ಅದು ಸೊ ಇಷ್ಟನ್ನು ಹೇಳ್ತಾ ನಮ್ಮ ಚಿತ್ರ ಬಿಡುಗಡೆ ಆಗ್ತಿದೆ. ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ನಾನು ಬಯಸ್ತೇನೆ. ಈಗ ಮತ್ತೆ ಒಬ್ಬೊಬ್ಬರು ಭಾಳ ಸಂಕ್ಷಿಪ್ತವಾಗಿ ತಮ್ಮ ವಿಚಾರಗಳನ್ನು ಹಂಚ್ಕೊಳ್ಳಿ. ಕೊನೆಯಲ್ಲಿ ವಿಜಯ ರಾಘವೇಂದ್ರ ಅವರ ಸ್ಟಾರ್ ಆದ್ರಿಂದ ಕೊನೆಯಲ್ಲಿ ಇಟ್ಕೊಳ್ಳೋಣ ಅಂತ. ವಿದ್ಯಾರ್ಥಿಗಳೇ ಇವಾಗ ಸ್ಟಾರ್ಗಳು, ಮೇಷ್ಟ್ರುಗಳಲ್ಲ. ಸೊ ಹಾಗಾಗಿ ಈಗ ನಾನು ಈ ಮೈಕನ್ನು ನಮ್ಮ ನಿರ್ಮಾಪಕರ ಕೈ ಕೊಡ್ತೀನಿ. ನಮ್ಮ ನಾಡೋಜ ಬರ್ಗು ರಾಮಚಂದ್ರಪ್ಪನವರು ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿರೋದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನಮ್ಮ ಸಂಸ್ಥೆಯಿಂದ ಮುಂದೇನೂ ಕೂಡ ಒಳ್ಳೆಯ ಚಿತ್ರಗಳನ್ನ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನನ್ನೆಲ್ಲ ಮಾಧ್ಯಮ ಮಿತ್ರರ ಸಹಕಾರವನ್ನು ಕೋರ್ತಾ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಇಷ್ಟು ಅವಕಾಶ ಕೊಟ್ಟಿದೆ ಎಲ್ರಿಗೂ ವಂದನೆಗಳು. ಥ್ಯಾಂಕ್ ಯು. ನಮ್ಮನ್ನು ಬೆಳೆಸ್ತಾ ಬರ್ತಾ ಇರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ತೆ. ಸ್ವಪ್ನ ಮಂಟಪ ಸಿನಿಮಾ ಬರ್ಗೂರ್ ಸರ್ ಅವ್ರನ್ನ ನನ್ನ ಅಪ್ಪಾಜಿ ಅಂತಲೇ ಕರೆಯೋದು, ಹಾಗಾಗಿ ಬರ್ಗೂರ್ ಸರ್ ಅಂತ ಹೇಳಲ್ಲ. ನನ್ನ ಮೊದಲ ಸಂಗೀತ ನಿರ್ದೇಶನ ಶುರು ಮಾಡಿದ್ದೆ ಸಂಗೀತ ನಿರ್ದೇಶಕಿ ಆಗಿದ್ದೆ ಗಾಯಕಿಯಿಂದ, ಬೆಕ್ಕು ಸಿನಿಮಾದಿಂದ ಬರ್ಗೂರ್ ಸರ್ ಅವರ ಒಂದು ಸಪೋರ್ಟಿಂದಾನೆ. ಇದು ಅವರ ನಿರ್ದೇಶನದ ನಾನು ಸಂಗೀತ ಮಾಡ್ತಾ ಇರೋಂಥ 7ನೇ ಚಿತ್ರ. ಹಾಗಾಗಿ ಬಹಳನೇ ಖುಷಿ ಇದೆ. ಅವರ ಸಾಹಿತ್ಯಕ್ಕೆ ಸಂಗೀತ ನೀಡುವಂಥದ್ದು ಇರ್ಬೋದು, ಅವರ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡುವಂಥ ಒಂದು ಸೌಭಾಗ್ಯ ಅನ್ನೋದು ಭಾಳ ಖುಷಿ ಕೊಡುವಂಥ ವಿಷಯನೇ. ಪ್ರತಿ ಸಿನಿಮಾದಲ್ಲೂ ನಾವು ಕಲಿತಾನೆ ಬರ್ತಾ ಇದ್ದೀವಿ. ಆ ಒಂದು ಕೆಲಸ ಕಲಿಯುವಂಥದ್ದು ಇರುತ್ತಲ್ಲ, ಅಂದರೆ ಅವ್ರದ್ದೇ ಬೇರೆ ರೀತಿಯಾದಂಥ ಶೈಲಿಯಲ್ಲಿ ಕೆಲಸವನ್ನು ತಗೊಳ್ತಾರೆ, ಕೆಲಸ ಮಾಡಿಸ್ತಾರೆ. ಆಮೇಲೆ ಯಾವುದೇ ರೀತಿಯಾದಂಥ ಒತ್ತಡ ಇರಲ್ಲ ಅವ್ರ ಸಿನಿಮಾ ಮಾಡ್ಬೇಕಾದ್ರೆ. ಬಹಳ ಖುಷಿಯಿಂದ ಇಡೀ ತಂಡ ಒಂದೇ ಜೊತೆಯಲ್ಲಿ ಕೆಲಸ ಮಾಡ್ತೀವಿ, ಸ್ನೇಹಿತರಂತೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಈ ಒಂದು ಸಿನಿಮಾದಲ್ಲಿ ಒಟ್ಟು 4 ಗೀತೆಗಳು, 1 ಬಿಟ್ ಸಾಂಗ್ ಮಾಡಿದ್ದು. ಎಲ್ಲ ಹಾಡುಗಳನ್ನು ಮೊದಲೇ ಸಾಹಿತ್ಯವನ್ನು ಬರೆದು ನನಗೆ ಸಂಗೀತ ಸಂಯೋಜನೆ ಮಾಡೋದಕ್ಕೆ ಕೊಟ್ಟಿದ್ದಂಥ ಹಾಡುಗಳಿದು. ಅದರಲ್ಲಿ ವಿಜಯ ರಾಘವೇಂದ್ರ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಹೌದು ಅವ್ರು ಹಾಡಿರೋದೇ ಮೊದಲನೇ ಹಾಡು, ಕನ್ನಡದ ಹಾಡನ್ನು ಅವರೇ ಹಾಡಿದ್ದಾರೆ. ನಾನು ಬಹಳ ಇಷ್ಟಪಡುವಂಥ ಗಾಯಕರಲ್ಲಿ, ನಾಯಕರು ಗೊತ್ತು ಎಲ್ರಿಗೂ, ನಾಯಕರಾಗಿ ಅವ್ರನ್ನ ಇಷ್ಟಪಡ್ತೀವಿ, ಬಟ್ ಗಾಯಕರಾಗಿ ಬಹಳ ಇಷ್ಟ ನನಗೆ ವಿಜಯ ರಾಘವೇಂದ್ರ ಅವರು ಹಾಡೋದು. ಹಾಗಾಗಿ ಅವರು ನಮಗೆ ಹಾಡಿ ಬಹಳ ಚೆನ್ನಾಗಿ ಹಾಡ್ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಆ್ಯಂಡ್ ಅವರ ಮೊದಲನೇ ಸಿನಿಮಾ ನಿನಗಾಗಿ, ಅದೇ ಸಿನಿಮಾದಿಂದ ನಾನು ಕೂಡ ಹಿನ್ನೆಲೆ ಗಾಯನಕ್ಕೆ ಬಂದಿದ್ದು, ಅದೊಂದು ಖುಷಿ ನನಗೆ. ಮತ್ತು ಫಸ್ಟ್ ಸಾಂಗ್ ನೀವು ನೋಡಿದ್ದು ಅವ್ರು ಹಾಡಿರೋಂಥ ಹಾಡು. ನಂತರದ ಹಾಡು ಪ್ರೇಮವೇ ಹಾಡನ್ನು
ಹೇಮಂತ್ ಅವರು, ಮತ್ತು ಸರೆಗಮಪದಲ್ಲಿ ಬಹಳ ಚೆನ್ನಾಗಿ ಹಾಡ್ತಾ ಇದ್ದಂಥ ಹುಡುಗಿ ಅಮೂಲ್ಯ ಅಂತ. ಅವರಿಗೆ ಮೊದಲನೇ ಅವಕಾಶವನ್ನು ಕೊಡಬೇಕು, ಯಾರಾದರೂ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದ್ರಲ್ಲಿ ಬಹಳ ಮೊದಲಿಗರು ಬರ್ಗೂರ್ ಸರ್ ಅವರು. ಹಾಗಾಗಿ ಅಪ್ಪಾಜಿ ಮೊದಲೇ ಹೇಳಿದ್ದು ಯಾರಾದರೂ ಹೊಸಬರಿಗೆ ಹಾಡಿಸ್ಬೋದಾ ಈ ಹಾಡನ್ನು ಅಂತಂದಾಗ ಅಮೂಲ್ಯ ಮೈಸೂರು ಆ ಹುಡುಗಿ ಹೇಮಂತ್ ಅವ್ರ ಜೊತೆ ಹಾಡಿರೋಂಥದ್ದು ಹಾಡು. ಮತ್ತು ಇನ್ನೊಂದು ಹಾಡನ್ನು ವೇದ ಸಿನಿಮಾದಲ್ಲಿ ಹಾಡಿದಂಥ ಮೋಹನ್ ಅವರು, ಸಿರಾದ ಮೋಹನ್ ಅವರು ಒಂದು ಹಾಡನ್ನು ಹಾಡಿದ್ದಾರೆ. ಮತ್ತು ನಾನೊಂದು ಹಾಡನ್ನು ಹಾಡಿದ್ದೀನಿ, ಮತ್ತು ಬಿಟ್ ಸಾಂಗ್ ಹಾಡಿದ್ದು ಕೂಡ ನಾನೇ. ಹಾಗಾಗಿ ಒಂದು ಅವಕಾಶವನ್ನು ಕೊಟ್ಟಂಥ ಬಾಬು ಸರ್ ಅವ್ರಿಗೆ ಮತ್ತು ಬರ್ಗೂರ್ ಅಪ್ಪಾಜಿ ಅವ್ರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಈ ಚಿತ್ರದಲ್ಲಿ ಚಂಡೇರಾಯ ಅನ್ನುವಂಥ ಒಬ್ಬ ಮುದಿ ರಾಜನ ಪಾತ್ರವನ್ನು ಮಾಡಿದ್ದೀನಿ. ನಾನು ಎಲ್ಲೋ ಒಂದು ದಿವಸ ಇರ್ಬೋದು ಶೂಟಿಂಗ್ ಅಂತ ಹೋದೆ. ಬರ್ಗೂರವರು ಸುಮಾರು 8-10 ದಿವಸ ಶೂಟಿಂಗ್ ಮಾಡಿದ್ರು. ಆಮೇಲೆ ಗೊತ್ತಾಯಿತು ನನಗೆ ಇದು ಭಾಳ ಮುಖ್ಯವಾದ ಪಾತ್ರ ಅಂತ. ನನ್ನ ಹೆಂಡತಿ ನನ್ನನ್ನು ಬೈದದ್ದು ಕಡಿಮೆ, ಆದರೆ ಇದರಲ್ಲಿ ಭಾಳ ಚೆನ್ನಾಗಿ ಬಯಸಿದ್ದಾರೆ ನಿರ್ದೇಶಕರು ನನ್ನ ಹೆಂಡತಿ ಕಡೆಯಿಂದ. ಸ್ತ್ರೀವಾದವನ್ನು ಭಾಳ ಅರ್ಥಪೂರ್ಣವಾಗಿ ಬರ್ಗೂರವರು ಈ ಪಾತ್ರಗಳ ನಡುವೆ ಚರ್ಚೆ ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಮನಸ್ಸು ಮತ್ತು ಅವರ ಸಂವೇದನಾಶೀಲತೆಯ ಬಗ್ಗೆ ಗಂಡಸು ತಿಳಿಬೇಕಾಗಿರುವ ಅನೇಕ ವಿಷಯಗಳನ್ನು ಈ ಸಂಭಾಷಣೆಯಲ್ಲಿ ರೂಪಿಸಿದ್ದಾರೆ. ಇದು ನಾನು ಕರಡಿಪುರದಿಂದ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. 1991ರಿಂದ ಸಿನಿಮಾದ ಜೊತೆಯಲ್ಲಿ ನಮ್ಮ ಪ್ರಯಾಣ ನಡೀತಾ ಇದೆ. ಭಾಳ ಭಿನ್ನವಾದ ಒಬ್ಬ ನಿರ್ದೇಶಕರು, ಸ್ವತಃ ಲೇಖಕರು ಮತ್ತು ತಾಂತ್ರಿಕವಾಗಿ ಕೂಡ ಸಮರ್ಥವಾಗಿ ಚಿತ್ರವನ್ನು ರೂಪಿಸುವ ಬರ್ಗೂರವ್ರ ಜೊತೆಯಲ್ಲಿ ಕೆಲಸ ಮಾಡೋದೇ ಒಂದು ಸಂತೋಷದ ವಿಷಯ. ಈ ಸಿನಿಮಾ ನನಗೆ ಸ್ವಲ್ಪ ಹೆಚ್ಚಿನ ಸ್ಕೋಪನ್ನು ಕೊಟ್ಟಿದೆ, ಅದಕ್ಕಾಗಿ ನಾನು ತುಂಬ ಸಂತೋಷದಲ್ಲಿದ್ದೇನೆ. ಎಲ್ರಿಗೂ ಇಂತಹ ಒಂದು ಅವಕಾಶಕ್ಕಾಗಿ ಎಲ್ರಿಗೂ ನಮಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮೇಷ್ಟ್ರ ಫಸ್ಟ್ ಸಿನಿಮಾ ಕ್ಷಾಮ ಅಂತ ಮಾಡಿದ್ದೆ ನಾನು. ಅಲ್ಲಿಂದ ಇಲ್ಲಿ 14 ಸಿನಿಮಾ ಮಾಡಿದ್ದೆ. ಅವ್ರದ್ದು 24 ಸಿನಿಮಾ ಆಗಿದೆ, ನಂದು 14 ಸಿನಿಮಾ ಆಗಿದೆ. ಸೊ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಹೊಸದು ಕಲಿತಾ ಹೋಗ್ತೀವಿ ನಾವು. ಸೊ ಇದನ್ನು ಎಲ್ಲರಿಗೂ ನೋಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ನನ್ನಂಥವರು ಅಲ್ಲಿ ಕೂತ್ಕೊಂಡು ನೋಡಿದಂಥ ಒಬ್ಬ ಪ್ರೇಕ್ಷಕ ನಾನು. ಬರ್ಗೂರ್ ಸರ್ ಅವರ ವೈಚಾರಿಕತೆ ಮತ್ತು ಆ ಪ್ರಖರವಾದಂಥ ಒಂದು ನಿಲುವುಗಳಿಂದ ಪ್ರಭಾವಿತನಾದಂಥ ನನ್ನಂಥವನ್ನ ಒಬ್ಬನ್ನ ಇವತ್ತು ತಿಳ್ಕೊಂಡಿಸೋದಕ್ಕೆ ಮಾಡಿದಾಗ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ಇದು ನನ್ನ 4ನೇ ಚಲನಚಿತ್ರವನ್ನು ಮಾಡ್ತಾ ಇದ್ದೀನಿ. ಬಹಳ ಪ್ರಮುಖವಾಗಿ ನಾವು ಅಲ್ಲಿ ಕೂತ್ಕೊಂಡು ಪ್ರತಿಪಾದಿಸ್ತಿದ್ದಂಥ ವಿಷಯಗಳು ಯಾವತ್ತೂ ಕೂಡ ಸಾರ್ ಅವರ ವಿವರಿಸಿದ ಹಾಗೆ ಅತ್ಯಂತ ತುರ್ತಾದ ಮತ್ತು ಅನಿವಾರ್ಯವಾದಂಥ ಒಂದು ಕಾಲಘಟ್ಟದಲ್ಲಿ ನಾವು ಈ ಪಾರಂಪರಿಕ ತಾಣದ ಬಗ್ಗೆ ಮಾತಾಡಿದ್ರಲ್ಲ, ಆ ರೀತಿ ಅನೇಕ ಆಶಯಗಳನ್ನು ಹೊಂದಿರತಕ್ಕಂಥ ಇಂತಹ ಒಂದು ಚಲನಚಿತ್ರಗಳನ್ನು ನಿಜವಾಗ್ಲೂ ಮುಖ್ಯವಾಹಿನಿಗೆ ತಲುಪಿಸಬೇಕಾದಂಥ, ಅದನ್ನು ನೋಡಬೇಕಾದಂಥ ಅನಿವಾರ್ಯವೂ ಮತ್ತು ತುರ್ತು ನಮಗಿರೋದ್ರಿಂದ ನಮ್ಮೆಲ್ಲ ಮಾಧ್ಯಮದ ಮಿತ್ರರಲ್ಲಿ ನಾವು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಚಿತ್ರವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಮ್ಮ ಕೈಯಲ್ಲಿ ಎಷ್ಟು ತಲುಪಿಸೋದಕ್ಕೆ ಸಾಧ್ಯವೋ ಅದನ್ನು ತಲುಪಿಸಿ ನಮಗೆ ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೊಸಮನೆ ಮೂರ್ತಿ ಅವರು ಕಲಾ ನಿರ್ದೇಶಕರು. ನಮಸ್ಕಾರ. ಬರ್ಗೂರ್ ಸರ್ ಜೊತೆ ನಾನು ಇದು ಫಸ್ಟ್ ಫಿಲ್ಮ್ ಮಾಡ್ತಾ ಇರೋದು. ಅವರು ಫಸ್ಟು ಕತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದೇ ವಿಚಾರ ಹೇಳಿದ್ದು, ಇದು ಸ್ವಾಭಾವಿಕವಾಗಿ ಆದಷ್ಟು ನೈಜವಾಗಿ ಒಂದು ಸೆಟ್ ಅವಶ್ಯಕತೆ ಇದೆ, ಮಂಟಪದ್ದು ಮಾಡಬೇಕು ಅಂತ. ನಾನು ಸಾಕಷ್ಟು ಪ್ರಯತ್ನಗಳನ್ನು ಹಾಕಿ ಅವರನ್ನು ಫುಲ್ಫಿಲ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಚಿತ್ರ ಭಾಳ ಚೆನ್ನಾಗಿ ಬಂದಿದೆ. ಇನ್ನು ಮುಂದೆ ಜನಗಳು ಅದನ್ನು ಅಕ್ಸೆಪ್ಟ್ ಮಾಡೋ ಬಗ್ಗೆ ನಾವು ನೋಡಬೇಕಾಗಿದೆ. ಮೈಸೂರು ಮಂಜುಳಾ ಅಭಿನಯಿಸಿದ್ದಾರೆ. ಮಂಜುಳಾ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಇವ್ರದ್ದು 3ನೇ ಸಿನಿಮಾ ಮಾಡ್ತಾಯಿದ್ದೀನಿ ಮೇಷ್ಟ್ರ ಸರ್ ಅವ್ರದ್ದು. ಬರ್ಗೂರ್ ಸರ್ ಅವ್ರದ್ದು ಜೊತೆ ನಾವು ಕೆಲಸ ಮಾಡೋದು ಅಂದರೆ ಅದು ನಮ್ಮ ತುಂಬ ದೊಡ್ಡ ಭಾಗ್ಯ. ಭಾಳ ಸಂತೋಷ ಆಗುತ್ತೆ. ಎಲ್ಲಾದ್ರಲ್ಲೂ ಈಗ 3 ಪಿಕ್ಚರ್ ಆಯಿತು, ಯಾವುದಾದ್ರೂ ಒಂದಾದ್ರೂ ನಾನು ಇರ್ತೀನಲ್ಲ ಅನ್ನೋದು ಭಾಳ ಸಂತೋಷ. ಈಗ ಸ್ವಲ್ಪ ಲೇಟಾಗಿ ಬಂದೆ, ಕ್ಷಮೆ ಇರಲಿ. ಬೇಗ ಬರಬೇಕು ಅಂದ್ಕೊಂಡೆ, ಆಗಲಿಲ್ಲ. ಕಲಿಯೋದು ಭಾಳ ತುಂಬ ಇದೆ. ಸರ್ ಹೇಳ್ದಾಗೆ ಪ್ರತಿಯೊಂದು ನಾವು ಒಂದು ಸಣ್ಣದು ಹಿಂಗೆಲ್ಲ ಹಿಂಗೆ ಮಾಡ್ಬೇಕಂತ ಮಗು ಥರ ನಮ್ಗೆ ಹೇಳ್ಕೊಡ್ತಾರೆ. ಅವ್ರು ಹೇಳ್ಕೊಡೋದೆ ನಮ್ಗೆ ನಿಜ ಕೆಲಸ ಮಾಡಿದೀವಿ ಅಂತಲೇ ಗೊತ್ತಾಗಲ್ಲ.
ನೀರು ಕುಡ್ದಂಗಿರುತ್ತೆ, ಆಟ ಆಡ್ಕೊಂಡು ಗೊತ್ತೇ ಆಗಲ್ಲ ನೋಡಿಕೊಂಡು. ಹಿಂಗೆ ಸರ್ ಎಲ್ಲ ಒಟ್ಟಿಗೆ ಕುಣಿಸ್ತಾರೆ ಊಟಕ್ಕೆ, ಭೇದ ಭಾವ ಇಲ್ಲ. ಭಾಳ ತುಂಬ ಖುಷಿಯಾಗುತ್ತೆ. 25ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ದೊಡ್ಡ ಮಟ್ಟದಲ್ಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸಿನಿಮಾ. ನೀವೆಲ್ಲ ಇದನ್ನು ತುಂಬ ಚೆನ್ನಾಗಿ ಪ್ರಚಾರ ಮಾಡಿ ನಮಗೊಂದು ಗೆಲುವು ತಂದು ಕೊಡಬೇಕು ಅಂತ ಕೇಳ್ಕೊತೀನಿ. ಈ ಪಿಕ್ಚರ್ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಇಡೀ ಟೀಮ್ಗೂ ತಿಳಿಸ್ತೀನಿ. ಅಷ್ಟೇ. ಬರ್ಗೂರ್ ಸರ್ ಜೊತೆಗೆ ನಾನು ಅವ್ರ 24 ಸಿನಿಮಾ ಆಗಿದೆ. ನಾನು ಅವರ ಶಾಂತಿ ಚಿತ್ರದಿಂದ ಅವ್ರ ಜೊತೆ ಈಗ ನಂದು 18 ಸಿನಿಮಾ ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ. ಸೊ ನಾನು ಪ್ರತಿ ಸಿನಿಮಾನೂ ಅಷ್ಟೇ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಮೊದಲನೇ ಸಿನಿಮಾ ಅಂತ ಅನ್ನಿಸ್ತಾ ಇರುತ್ತೆ. ಪ್ರತಿ ಸಿನಿಮಾದಲ್ಲೂ ಏನಾದ್ರು ಒಂದನ್ನು ಕಲಿತಾನೆ ಬಂದಿದ್ದೀವಿ ಇದುವರೆಗೂ. ಅವರ ಸಾಹಿತ್ಯ, ಹಾಡುಗಳು ಮತ್ತು ಅವರ ಬೇರೆ ಬೇರೆ ವಿಷಯಗಳನ್ನ ಇವಾಗ ಏನು ಮಾತಾಡೋಕ್ಕೆ ಗೊತ್ತಾಗ್ತಿಲ್ಲ ನನಗೂ. ಎಲ್ಲರೂ ಮಾತಾಡಿದ್ದಾರೆ. ಸರಿ, ವಿಜಯ್ ಸರ್ ಕೊಟ್ಬಿಡ್ತೀರಿ ಅವರ. ಸರಿ, ಥ್ಯಾಂಕ್ ಯು. ಹಾಗೂ ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವತ್ತು ಸ್ವಪ್ನ ಮಂಟಪ ಸಿನಿಮಾದ ಒಂದು ಪರಿಚಯ ನಿಮಗೆ. ಅಂದರೆ ಅಷ್ಟೊತ್ತಿಂದ ನಾವು ಸಿನಿಮಾದ ಟ್ರೈಲರ್ ಆಗಲಿ ಹಾಡುಗಳನ್ನಾಗಲಿ ತೋರಿಸಿ ಸಿನಿಮಾದ ಒಂದು ಸಂಕ್ಷಿಪ್ತವಾದ ವಿಚಾರ ಏನಿದೆ ಅದನ್ನು ಸರ್ ಹೇಳಿದ್ದಾರೆ. ನನಗೆ ಬಹಳ ಖುಷಿ ಕೊಟ್ಟಿದ್ದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸರ್ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದು. ಯಾಕಂದರೆ ಅತ್ಯಂತ ಹಿರಿಯರು, ಅತ್ಯಂತ ಅನುಭವಿಗಳು, ಆಮೇಲೆ ಕರ್ನಾಟಕ, ಕನ್ನಡ, ಆಮೇಲೆ ವಿಶೇಷವಾಗಿ ನಮ್ಮ ದೊಡ್ಡಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಸಂದರ್ಭಗಳಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದರೆ, ಅವ್ರನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಕನ್ನಡನ, ಕರ್ನಾಟಕನ ನೋಡೋ ದೃಷ್ಟಿ ಒಂದಾದರೆ, ನಾವು ಕಲಿಯೋದು ಒಂದಾದರೆ, ಇವರು ಅದನ್ನು ತಿಳ್ಕೊಂಡಿರೋದು, ಅದನ್ನು ಹೇಳುವಂಥದ್ದು, ಅದನ್ನು ತಮ್ಮ ಕಾದಂಬರಿಗಳ ಮುಖಾಂತರ, ತಮ್ಮ ಸಿನಿಮಾಗಳ ಮುಖಾಂತರ ಹೇಳುವಂಥ ಕೆಲಸ, ಅದರಲ್ಲಿ ಅವಕಾಶ ಸಿಕ್ಬಿಟ್ರೆ ನಮಗೆ ಏನೋ ಒಂದು ಕಲ್ತಿದ್ದೀವಿ ಅನ್ನೋ ಥರ ಆಗುತ್ತೆ. ಇದನ್ನೇ ನಮ್ಮ ತಂದೆ ನನಗೆ ಹೇಳ್ಕೊಂಡೇ ಬರ್ತಾ ಇದ್ರು, ನೀನು ಸರ್ ಜೊತೆ ಕೆಲಸ ಮಾಡಬೇಕು ಅಂತ. ನನಗೆ ಫೋನ್ ಮಾಡಿದ್ರೆ ನನಗೆ ಬಹಳ ಖುಷಿ ಆಗೋಯ್ತು. ಸರದಕ್ಕೆ ಮಾತಾಡೋಕ್ಕೆ ಬಂದಿದ್ದು ಸುಂದರರಾಜ್ ಅಂಕಲ್ ಕೂಡ ಬಂದಿದ್ರು, ಬಾಬು ಸರ್ ಕೂಡ ಬಂದಿದ್ರು, ನಟರಾಜ್ ಸರ್ ಎಲ್ಲ ಬಂದಿದ್ರು. ನನಗೆ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ತೀವಿ, ಸಾಮಾನ್ಯವಾಗಿ ಒಂದು ಕತೆ ಕೇಳ್ತೀವಿ, ಈ ಕಥೆಲಿ ಆ ಥರ ಇದೆ, ಈ ಥರ ಇದೆ, ಏನೋ ಒಂದು ವಿಶೇಷತೆ ಇದೆ, ನಾನು ಕೆಲಸ ಮಾಡಬೇಕು, ಆಯಿತು, ಇದರಲ್ಲಿ ನನ್ನ ಪಾತ್ರದ ಬಗ್ಗೆ ಕೇಳ್ತೀನಿ, ಆಯಿತು. ಆದರೆ ಸರ್ ಕತೆ ಹೇಳಕ್ಕೆ ಬಂದಾಗ ನಾನು ಹೆಚ್ಚು ಕತೆ ಬಗ್ಗೆ ನಾನು ಏನಕ್ಕೆ ಗಮನ ಕೊಡಲಿಲ್ಲ ಅಂದರೆ, ಆ ಎಲ್ಲ ಗಮನವನ್ನು ಅವರೇ ಕೊಟ್ಟಿರ್ತಾರೆ. ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಒಂದು ಸಿಕ್ಕಿದ್ರೆ ನನಗೆ ಸಾಕು ಅನ್ನೋಷ್ಟರ ಮಟ್ಟಿಗೆ ನನ್ನ ಮನಸ್ಥಿತಿ ಇತ್ತು ಆವಾಗ. ಯಾಕಂದರೆ ಈ ಸಿನಿಮಾದಲ್ಲೂ ಕೂಡ ಅವರೇ ಹೇಳಿದ ಹಾಗೆ ಸ್ಮಾರಕಗಳು, ಈ ಚಾರಿತ್ರಿಕ ಸ್ಮಾರಕಗಳು, ಆಮೇಲೆ ನಮ್ಮ ಚರಿತ್ರೆ ಏನಿದೆ, ಇವಾಗ ಎಷ್ಟೋ ವಿಚಾರಗಳಲ್ಲಿ ನಮಗೆ ನಮ್ಮ ಬೇರು ಸುಮ್ಮನೆ ಹಾಗೆ ಕಿತ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಅದು ಭಾಷೆ ಆಗಿರ್ಬೋದು, ಭಾವ ಆಗಿರ್ಬೋದು, ಚರಿತ್ರೆ ಆಗಿರ್ಬೋದು, ಹಲವಾರು ವಿಚಾರಗಳಾಗಿರ್ಬೋದು. ಈ ಸಿನಿಮಾದಲ್ಲಿ ವಿಶೇಷವಾಗಿ ಚರಿತ್ರೆ, ಒಂದು ಇತಿಹಾಸ, ಒಂದು ಸ್ಮಾರಕ, ಅದ್ರ ಹಿಂದೆ ಒಂದು ಅರ್ಥ ಇದೆ, ಅದ್ರ ಹಿಂದೆ ಒಂದು ಅನುಭವ ಇದೆ, ಅದ್ರ ಹಿಂದೆ ಒಂದು ಕಥೆ ಇದೆ. ಅವೆಲ್ಲವನ್ನು ಕೂಡ ಜನರಿಗೆ ತಿಳಿಸುವಂಥ ಒಂದು ಬಹಳ ಪ್ರಾಮಾಣಿಕ ಪ್ರಯತ್ನ. ಆ ಪ್ರಯತ್ನದಲ್ಲಿ ಭಾಷೆಗೆ ಇರುವಂಥ ಸೂಕ್ಷ್ಮತೆಯನ್ನು ನಾನು ಸರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅರ್ಥ ಮಾಡಿಕೊಂಡೆ. ಕೆಲವೊಮ್ಮೆ ನಾವು ಸಂಭಾಷಣೆನ ಹೀಗೆ ಮಾತಾಡಿದ್ರು ನಡೆಯುತ್ತಲ್ಲ ಅಂತ ಮಾತಾಡ್ಬಿಡ್ತೀವಿ. ಆದರೆ ಯಾಕೆ ಆ ಥರ ಮಾತಾಡಬಾರ್ದು, ಏನಕ್ಕೆ ಹೀಗೆ ಮಾತಾಡಬೇಕು ಅನ್ನೋ ಒಂದು ಅರ್ಥನ ನಮಗೆ ಅವ್ರು ಹೇಳಿದಾಗ, ಹೌದಲ್ವಾ, ಇದ್ರ ಹಿಂದೆ ಇಷ್ಟೊಂದು ಜವಾಬ್ದಾರಿ ಇದೆ. ನಮ್ಮ ಸಿನಿಮಾ ನೋಡಿದಾಗ ನಮ್ಮ ಭಾಷೆನೇ ಕಲಿಯುವಂಥ, ನಮ್ಮ ಭಾಷೆ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುವಂಥ ಸಂದರ್ಭ ಈಗ ಆಗಿರೋದ್ರಿಂದ ಒಂದು ಬಹಳ ದೊಡ್ಡ ಕಲಿಕೆಯ ಅನುಭವ ನನಗಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಾಬು ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ, ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಮುಖ್ಯವಾಗಿ ಕೃತಜ್ಞತೆಗಳು. ಆಮೇಲೆ ಶಮಿತಾ ಮೇಡಮ್ಗೆ ಥ್ಯಾಂಕ್ಸ್, ನನಗೆ ಹಾಡುವಂಥ ಅವಕಾಶ ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿ ಹಾಡಿಸಿದ್ದಾರೆ. ನಾನು ಹಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಯಾಕಂದರೆ ಕನ್ನಡದ ಬಗ್ಗೆ ಹಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಹೆಮ್ಮೆ ನನಗೆ ಭಾಸವಾಗುತ್ತೆ. ಅದು ಕನ್ನಡದ ಬಗ್ಗೆ ನಾನು ಒಂದು ಮೊದಲನೇ ಹಾಡು ಹಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ. ಜೊತೆಗೆ ಸುಂದರರಾಜ್ ಅಂಕಲ್ ಅವರು, ಆಮೇಲೆ ರಂಜಿನಿ ಅವರು, ರಜನಿ, ಶೋಭಾ ರಾಘವೇಂದ್ರ ಅವರು, ಬಹಳ ಒಳ್ಳೆಯ ಕಲಾವಿದರ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸ್ವಪ್ನ ಮಂಟಪ ಸಿನಿಮಾದಲ್ಲಿ ಸಿಕ್ಕಿದೆ. ಹಾಗಾಗಿ ಪ್ರತಿಯೊಂದು ಸಿನಿಮಾನೂ ಚೆನ್ನಾಗಾಗಬೇಕು ಅನ್ನೋ ದೃಷ್ಟಿಯಿಂದನೇ ಮಾಡ್ತೀವಿ, ಅನ್ನೋ ಉದ್ದೇಶದಿಂದನೇ ಮಾಡ್ತೀವಿ. ಆದರೆ ಕೆಲವು ಸಿನಿಮಾಗಳು
ಒಂದು ಉದ್ದೇಶ ಬಹಳ ಮುಖ್ಯವಾಗಿರುತ್ತೆ. ಈ ಸಿನಿಮಾನ ನಾನು ಜನರಿಗೆ ತಲುಪಿಸ್ಬೇಕು, ಇದರಿಂದ ನಾನು ಏನೋ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂತ ಆ ಉದ್ದೇಶವನ್ನು ಇಟ್ಕೊಂಡಿರೋರು ಬರಗೂರು ರಾಮಚಂದ್ರಪ್ಪ ಸರ್. ಸೊ ಹೀಗಾಗಿ ನಾನು ಅವ್ರಿಗೆ ಸಕಲ ಗೌರವವನ್ನು ಕೊಡ್ತಾ, ನಿಮಗೂ ಕೂಡ ಸಕಲ ಗೌರವವನ್ನು ಕೊಡ್ತಾ ಈ ಮಾತನ್ನು ಹೇಳ್ತಾ ಇದ್ದೀನಿ. ಈ ಸಿನಿಮಾನ ಆದಷ್ಟು ಜನರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿದ್ರೆ ಈ ಸಿನಿಮಾಗೆ ಖಂಡಿತ ಒಳ್ಳೆಯದಾಗುತ್ತೆ. ಈ ಸಿನಿಮಾ ಮೂಲಕ ನಮ್ಮಂಥ ಕಲಾವಿದರಿಗೆ, ತಂತ್ರಜ್ಞರಿಗೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಸಿನಿಮಾ ಬಿಡುಗಡೆ ಆಗುತ್ತೆ, ಬರೀ ಮಲ್ಟಿಪ್ಲೆಕ್ಸಲ್ಲಿ ಮಾತ್ರ ಆಗುತ್ತಾ ಅಥವಾ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಆಗುತ್ತಾ, ಹೇಗೆ? ಇಲ್ಲ, ಕರ್ನಾಟಕದ ಒಂದು 25 ಜಿಲ್ಲೆಗಳಲ್ಲಾಗುತ್ತೆ. ಅದು ನಮ್ಮ ಮಾರ್ಸ್ ಸುರೇಶ್ ಅವರು ಬಿಡುಗಡೆ ಮಾಡ್ತಿದ್ದಾರೆ. ಹಾಗಾಗಿ ಎಷ್ಟು ಸ್ಕ್ರೀನ್ಗಳಲ್ಲಿ, ಎಷ್ಟು ಚಿತ್ರಮಂದಿರಗಳಲ್ಲಿ ಅನ್ನೋದು ಅಂತಿಮವಾಗೋದಕ್ಕೆ ಇನ್ನೊಂದು ವಾರ ಬೇಕಾಗುತ್ತೆ. ಬಟ್ ಇಡೀ ರಾಜ್ಯದಲ್ಲಿ ಬಿಡುಗಡೆ ಆಗುತ್ತೆ. ಇವತ್ತಿನ ಚಿತ್ರೋದ್ಯಮವನ್ನು ಹೇಳ್ಬೇಕಂದ್ರೆ ಸರ್ ಬಹಳ ವಿಶೇಷವಾಗಿ ಹೇಳಿದ್ರ ಮಾತನ್ನ. ಯಾಕಂದ್ರೆ ಕಲಾತ್ಮಕ ಚಿತ್ರಗಳು ಮತ್ತೆ ಉದ್ಯಮಕ ಚಿತ್ರಗಳು ಎರಡನ್ನು ಸೇರಿಸಿ, ಅಂದ್ರೆ ದಶಕಗಳಿಗಿಂತ ನಾಡು, ನುಡಿ, ಭಾಷೆ ಇದ್ರ ಬಗ್ಗೆ ಕ್ರಾಂತಿಕಾರಿಯಿಂದ ಒಂದು ಸಾಹಿತ್ಯವನ್ನು ಬರ್ಕೊಂಡು ಬಂದು ಭಾಷಣಗಳಾಗಲಿ ಪ್ರತಿಯೊಂದರಲ್ಲೂ ಮಾಡ್ಕೊಂಡು ಬಂದಿರೋಂಥದ್ದು. ಇವತ್ತಿನ ನಟರು ಎಸ್ಪೆಷಲಿ, ಯಾಕಂದ್ರೆ ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ, ಮತ್ತೊಂದು ಅವ್ರಿಗೆ ಸ್ಟಾರ್ಡಮ್ ಅನ್ನೋದು ಎಲ್ಲ ಇರುತ್ತೆ. ಈ ರೀತಿ ಕತೆಗೆ ಒತ್ತು ಕೊಟ್ಟು ಅವರು ಸಿನಿಮಾಗಳಿಗೆ ಕನಿಷ್ಠ ಒಂದು ಭಾಷೆ, ಒಂದು ನಮ್ಮ ಕಡೆಯಿಂದ ಒಂದು ಕೊಡುಗೆ ಅಂತಕ್ಕಂಥದ್ದು ನಿಮ್ಮಲ್ಲದು ನೋಡ್ತಾ ಇದ್ದೀವಿ. ಉಳಿದವರಿಗೆ ಯಾವ ರೀತಿ ಅದನ್ನ ತಗೋಬೇಕು ಅಂತ ಈ ರೀತಿಯ ಕಥೆಗಳನ್ನ? ಇದು ಎಲ್ರಿಗೂ ಆಸೆ ಇರುತ್ತೆ ಸರ್, ಖಂಡಿತ ನಾನು ಹೇಳ್ತೀನಿ. ನಮ್ಮ ಎಲ್ಲ ಕಲಾವಿದರಿಗೂ, ನಾಯಕರಿಗಾಗಲಿ, ನಾಯಕಿಯರಿಗಾಗಲಿ ಎಲ್ರಿಗೂ ಆಸೆ ಇರುತ್ತೆ. ಆದರೆ ಅವಕಾಶ ಸಿಗಬೇಕು. ಇವಾಗ ಎಷ್ಟು ಜನ ಸರ್ ಥರ ಮನಸ್ಸು ಮಾಡ್ತಾರೆ, ಬಾಬು ಸರ್ ಥರ ಮನಸ್ಸು ಮಾಡಿ, ಇಲ್ಲ ಈ ಸಿನಿಮಾ ಹೇಗಾದರೂ ಮಾಡಿ ಜನರಿಗೆ ತಲುಪಿಸ್ಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ಒಟ್ಟಾರೆ ಎಲ್ಲ ಕಡೆ ಬಂದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಆಮೇಲೆ ಇನ್ನೊಂದು, ಉದ್ಯಮದ ಮನಸ್ಥಿತಿ ಹೇಗಿದೆ, ಆಡಿಯನ್ಸ್ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಎಷ್ಟು ಜನ ಅದನ್ನ ಒಪ್ಕೋತಾರೆ, ಎಷ್ಟು ಜನ ಅದನ್ನ ಇವಾಗ ಫಾಲೋಯಿಂಗ್ ಅಂತ ನಾವೇನು ಕರಿತೀವಿ, ಅದು ಹೀರೋಗೆ ಫಾಲೋಯಿಂಗ್ ಆಗುತ್ತೆ, ಒಂದು ಹೀರೋಯಿನ್ಗೆ ಫಾಲೋ ಆಗುತ್ತೆ, ಒಂದು ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಆ ಥರ ಒಂದು ಸರ್ಫೇಸ್ ಲೆವೆಲಲ್ಲಿ ಫಾಲೋಯಿಂಗ್ ಇದೆ. ನಾವು ಹೋಗ್ತಿರೋದು ಬಹಳ ಆಳವಾಗಿ, ಸಮಾಜಮುಖಿಯಾಗಿ ಅಥವಾ ಭಾಷೆಯ ಒಳಮುಖವಾಗಿ ನಾವು ಹೋಗಿ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಆಡಿಯನ್ಸ್ ಮನಸ್ಥಿತಿ ಕೂಡ ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಪ್ಲೇಸ್ಮೆಂಟ್ ಮಾಡಿ ಪ್ರಮೋಟ್ ಮಾಡಬೇಕಾಗುತ್ತೆ. ಇವು ಆ್ಯಕ್ಚುಲಿ ಡಿಸ್ಕಸ್ ಮಾಡ್ಬೋದು, ಆದರೆ ಬಹಳ ಆಳವಾಗಿ, ಬಹಳ ಕಾಂಪ್ಲಿಕೇಟೆಡ್ ಕೂಡ ಇದೆ ಇದು. ಹಾಗಾಗಿ ಬಟ್ ನಾವು ಒಂದಂತೂ ಗ್ಯಾರಂಟಿ ಹೇಳ್ತೀನಿ, ಎಲ್ರಿಗೂ ಅದ್ರ ಬಗ್ಗೆ ಆಸೆ ಇದೆ, ಆಸಕ್ತಿ ಇದೆ. ಒಂದು ಒಳ್ಳೆ ಅವಕಾಶಕ್ಕಾಗಿ ಎಲ್ಲರೂ ಕಾಯ್ತಾರೆ ಅನ್ನೋದಂತೂ ಗ್ಯಾರಂಟಿ. ಕಥೆಗಳು ಕೇಳ್ತಾರೆ, ಕಥೆಗಳು ಕೇಳೋದಂತೆ ಹಿಂದಿನ ಹಳೆಯ ನಿರ್ಮಾಪಕರು, ಅನುಭವಿ ನಿರ್ಮಾಪಕರಾಗ್ಲಿ, ಅನುಭವಿ ನಿರ್ದೇಶಕರು ಯಾರು ಸಿನಿಮಾಗಳನ್ನ ಮಾಡ್ತಾ ಇಲ್ಲ, ಕಡಿಮೆ ಮಾಡ್ತಾ ಇದ್ದಾರೆ. ಸ್ಟಾರ್ ನಟರುಗಳು ಅಂತ ಅನ್ಸ್ಕೊಂಡು ಈ ಕನಿಷ್ಠ ಅವರಿಗೆ ಈ ರೀತಿಯ ಕಥೆಗಳಿಗೆ ಅವ್ರಿಗೆ ಕೈಗೆ ಸಿಗಲ್ಲ, ಡೇಟ್ಸ್ಗಳೇ ಕೊಡಲ್ಲ, ಮತ್ತೆ ಯಾಕಂದ್ರೆ ಫುಲ್ ಕಮರ್ಷಿಯಲ್ ಆಸ್ಪೆಕ್ಟ್ ಎಲ್ಲವನ್ನೂ ಆರ್ಥಿಕವಾಗಿ ನೋಡೋದಾದ್ರೆ ಈ ರೀತಿಯ ಕನಿಷ್ಠ ಸಾಮಾಜಿಕ ಒಂದು ಅವ್ರದ್ದೊಂದು ಕಳಕಳಿ ಇರ್ಬೇಕಲ್ವಾ, ಭಾಷೆ, ನಾಡು ಅನ್ನೋದಂದ್ರೆ ಕನಿಷ್ಠ ಈಗ ಕಥೆಗಳನ್ನ, ಈಗ ಇದರಲ್ಲಿ ಒಂದು ಸಾಂಸ್ಕೃತಿಕ ಕಟ್ಟಡಗಳಾಗಿರ್ಬೋದು, ಅದ್ರ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿದ್ದಾರೆ ಬರಗೂರು ಸರ್ ಅವರು. ಸೊ ಈ ರೀತಿ ನಿಮ್ಮ ಜವಾಬ್ದಾರಿಗಳೇನಿದೆ ಹಾಗಿದ್ರೆ ಅಂತ? ಅದೇ ಆ ಜವಾಬ್ದಾರಿ ನಾನು ಮನಸ್ಸಲ್ಲಿ ತಗೊಂಡು ನಾನು ಸಿನಿಮಾ ಮಾಡಿದ್ದೀನಿ. ನನ್ನ ಸ್ನೇಹಿತರಿಗೆ, ನನ್ನ ಕೊಲೀಗ್ಸ್ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅವ್ರಿಗೂ ಕೂಡ ಒಂದು ಸಮಯ ಸಂದರ್ಭ ಒದಗಿ ಬರಬೇಕಾಗುತ್ತೆ. ಅವ್ರಿಗೆ ಕಥೆ ಅಷ್ಟು ಇಷ್ಟ ಆದಾಗ, ನಿರ್ದೇಶಕರ ಮೇಲೆ ಅಂತ ಅಪಾರವಾದ ನಂಬಿಕೆ ಬಂದಾಗ, ಪ್ರೊಡ್ಯೂಸರ್ ಮೇಲೆ ನಂಬಿಕೆ ಬಂದಾಗ ಖಂಡಿತ ಮಾಡ್ತೇನೆ. ಹೇಳ್ದಂಗೆ ಕೂಡ್ಕೊಂಡು ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಇದು ನೀವು ಕತೆ ಬರೆದಾಗ ಯಾವ್ದಾದ್ರು ನೈಜ ಘಟನೆ ಆಗಿನ ಕಾಲಕ್ಕೆ ಯಾವ್ದಾದ್ರು ನಿಮಗೆ ಅವರು ಪ್ರೇರಣೆಯಿಂದ ಇದು ಮಾಡಿದ್ದ ಅಥವಾ ಕಾಲ್ಪನಿಕವಾದ ಕಥೆನ ಹೇಗಾಗಿದೆ, ಹೇಗೆ ಶುರು? ಇಲ್ಲ, ಇದರಲ್ಲಿ ರಾಜನ ಪ್ರಸ್ತಾಪ ಏನು ಬರುತ್ತೆ ಅದು ಕಾಲ್ಪನಿಕವೇನೇನೆ. ಆದರೆ ಇದನ್ನು ನಾನು ಕಾಲ್ಪನಿಕ ವಾಸ್ತವತೆ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೊಂದು ವಾಸ್ತವ ಇರುತ್ತೆ. ಎನಿ ಸ್ಮಾರಕ ಆಗ್ಬೋದು, ಅದು ಯಾವುದೇ ಸ್ಮಾರಕ ಆಗ್ಬೋದು ಅದು. ಹಾಗಾಗಿ ಆ ಕಥಾನಕ ರಾಜಂದು ಬರೋದು ಕಾಲ್ಪನಿಕ. ಆದರೆ ಆ ಸಂದರ್ಭದ ಒಳಗಡೆ ಇವತ್ತು ನೀವು ಗಮನಿಸ್ಬೋದು, ಇದು ಚರ್ಚೆ ಎಲ್ಲ ಬೇರೆ ಕಡೆ ಹೋಗ್ಬಿಡುತ್ತೆ. ನಮ್ಮ ಸಿನಿಮಾ ಚರ್ಚೆ ಬಿಟ್ಟು ಅನ್ನೋ ಕಾರಣಕ್ಕೆ ಪ್ರಸ್ತಾಪ ಮಾಡಲಿಲ್ಲ. ಇವತ್ತು ಬೇರೆ ಬೇರೆ ಕಂಪ್ನಿಗಳಿಗೆ ಏನಾಗ್ತಿದೆ ಅಂದರೆ ರೈತರ ಭೂಮಿ ಹೋಗ್ತಾ ಇರುತ್ತೆ. ಹಾಗೇನೇನೆ ಎಷ್ಟೋ ಸಾರಿ ಇದು ಉತ್ತಮವಾದ ಸ್ಮಾರಕವಾ ಅಲ್ವಾ ಏನೂ ನೋಡೋದಿಲ್ಲ. ಯಾವಾಗಲೂ ಏನು ಮಾಡುತ್ತೆ ಅಂದರೆ ಆರ್ಥಿಕತೆ, ಲಾಭ ನಷ್ಟಗಳೇ ಮುಖ್ಯವಾದ ಸಮಾಜದಲ್ಲಿ, ವ್ಯಾವಹಾರಿಕತೆಯೇ ಮುಖ್ಯವಾದ ಸಮಾಜದ ಒಳಗಡೆ ಈ ರೀತಿಯ ಒಂದು ಚಾರಿತ್ರಿಕ ಪ್ರಜ್ಞೆ ಇದೆಲ್ಲ ಅಮುಖ್ಯವಾಗ್ತಾ ಹೋಗುತ್ತವೆ ಅನ್ನುವಂಥ ಒಂದು ಆಶಯವನ್ನು ನಾನು ಹೇಳಬೇಕಾಗಿತ್ತು.
ಆ ಥರದ ಘಟನೆಗಳು ಆಗ 1992 ಸುಮಾರಿನಲ್ಲಿ ಆರಂಭ ಆಗಿ ಆಗೋಕ್ಕೆ ಶುರುವಾಗಿದ್ವು. ಒಟ್ಟಲ್ಲಿ ಭೂಮಿ ಸಿಕ್ಕಿದ್ರೆ ಸಾಕಪ್ಪ, ಯಾವುದೋ ನೆಲ ಸಿಕ್ಕಿದ್ರೆ ಸಾಕಪ್ಪ, ಕಂಪನಿ ಬಂದರೂ ಸಾಕಪ್ಪ ಅಂತ. ಅದು ಬೇರೆ ಚರ್ಚೆನೇ ಆಗುತ್ತೆ, ಅದಕ್ಕೆ ಹೋಗಲ್ಲ. ಯಾಕೆಂದರೆ ಸಿನಿಮಾ ಬಿಟ್ಟು ಇನ್ನೊಂದು ಚರ್ಚೆ ಆಗಿಬಿಡುತ್ತೆ ಅದು. ಆ ಕಾರಣದಿಂದ ಪ್ರೇರಣೆ ಪಡೆದಿದ್ದು. ಈ ಥರದ ಅನಾಹುತಗಳೆಲ್ಲ ಸಂಭವಿಸ್ತಾ ಇರುತ್ತವೆ ಅನ್ನೋದು ಒಂದು. ಅಂದರೆ ನಮ್ಮಲ್ಲಿ ಇದು ಮೂಡಬೇಕಾಗಿರುತ್ತೆ ಯಾವಾಗಲೂ. ಆಮೇಲೆ ಕಡೆಗೆ ಇದು ಕೇವಲ ಸರ್ಕಾರಗಳೇ ಮಾಡೋದ ಅಂದರೆ, ನಾನು ಯಾವತ್ತೂ ಜನಗಳ ಸಂಘಟನೆಯಲ್ಲಿ ನಂಬಿಕೆ ಇರೋದು ನಾನು. ಅದಕ್ಕೆ ನನ್ನ ಸಿನಿಮಾದಲ್ಲಿ ಜನಗಳೇ ಅದನ್ನು ರಕ್ಷಣೆ ಮಾಡ್ತಾರೆ. ಅದಕ್ಕೆ ನಮ್ಮ ನಾಯಕಿ ನಾಯಕತ್ವ ವಹಿಸ್ತಾರೆ. ಇದು ಅದೇ 90ರ ದಶಕದ ಕಾಲಘಟ್ಟದಲ್ಲೇ ಇರುತ್ತಾ ಅಥವಾ ಇಲ್ಲ, ಯಾವಾಗಾದ್ರೂ ಆಗ್ಬೋದು ಇದು. ಈ ಕಥೆಗೆ ರಾಘು ಸರ್ ಯಾಕೆ ಅವ್ರನ್ನೇ ಹಾಕೋಬೇಕು ಈ ಕಥೆಗೆ, ಆ ಪಾತ್ರಕ್ಕೆ? ಇಲ್ಲ, ಆಯ್ಕೆಗೆ ಏನಾಗಿರುತ್ತೆ, ನನಗೆ ತಕ್ಕನಾದಂತಹ ಒಬ್ಬ ಕಲಾವಿದರು ಬೇಕಾಗಿರುತ್ತೆ. ಇವರು ಈಗ ಅನೇಕ ಕಲಾವಿದರಿಗೆ ಇಂಥ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದ್ದಾಗೇನೆ ಇಂಥ ಕಲಾವಿದರನ್ನ ನನ್ನ ಸಿನಿಮಾದಲ್ಲಿ ಬಳಸ್ಕೊಳ್ಬೇಕು ಅಂತಿರುತ್ತೆ. ನನ್ನ ಸಿನಿಮಾದಲ್ಲಿ ಈ ಕಲಾತ್ಮಕ ಅಂತ ಹೇಳ್ಕೊಂಡು ಬಂದ್ರೂ ನನ್ನ 2ನೇ ಸಿನಿಮಾದಿಂದಲೇ ಕಲಾತ್ಮಕ ಚಿತ್ರಗಳ ಒಂದು ಚೌಕಟ್ಟಿದೆಯಲ್ಲ, ಅದನ್ನು ಮುರಿದು ಕಟ್ಟಕ್ಕೆ ಶುರು ಮಾಡಿದ್ದೀನಿ ನಾನು. ಹಾಡಾಗ್ತಾ ಇರಲಿಲ್ಲ. ಮೊದಲನೇ ಸಿನಿಮಾದಲ್ಲೇ ಹಾಡಾಕಿದ್ದೆ ನಾನು. ಮೊದಲನೇ ಸಿನಿಮಾದಲ್ಲೇ ರಾಷ್ಟ್ರ ಪ್ರಶಸ್ತಿ ವಿಜೇತ ವಾಸುದೇವ ರಾವ್ ಅವರು ಅಭಿನಯಿಸಿದರು. 2ರಿಂದನ ಅನೇಕ ಈ ಮುಖ್ಯವಾಹಿನಿ ಚಿತ್ರಗಳ ನಾಯಕಿಯರು, ಲೋಕೇಶ್ ಅವರು ಇರ್ಬೋದು, ಮಾನು ಇರ್ಬೋದು, ರೋಹಿಣಿ ಅಟ್ಟಂಗಡಿ, ಶಿವರಾಜ್ ಕುಮಾರ್ ಅವರು, ಸುಂದರ್ರಾಜ್ ಅವರು, ಕುಮಾರ್ ಗೋವಿಂದ್ ಅವರು, ಭಾವನಾ ಇರ್ಬೋದು, ಹರಿಪ್ರಿಯಾ ಇರ್ಬೋದು, ಕಿಶೋರ್, ನೋಡಿ ನೀವು ಲೆಕ್ಕ ಹಾಕಿ. ಅಂದರೆ ಇವರನ್ನ ಬಳಸ್ಕೊಳ್ಳೋದ್ರ ಮುಖಾಂತರವಾಗಿ ಬಹುಶಃ ಏನಾಗಿದೆ ಅಂದರೆ, ನಾವು ಬೇಕೋ ಬೇಡವೋ ಹೆಸರಾಂತ ಕಲಾವಿದರಿದ್ದಾಗ ಒಂದಷ್ಟು ಜನರ ಆಕರ್ಷಣೆ ಅಂತೂ ಇದ್ದೇ ಇರುತ್ತೆ. ಆದರೆ ಹೆಸರಷ್ಟೇ ಮುಖ್ಯ ಅಲ್ಲ, ಅಭಿನಯ ಮುಖ್ಯ ಆಗಿರುತ್ತೆ. ಹಾಗಾಗೇನೆ ಈ ಪಾತ್ರಕ್ಕೆ ತಕ್ಕನಾದಂಥವರು ಮತ್ತು ವಿಜಯ ರಾಘವೇಂದ್ರ ನನ್ನ ಸಿನಿಮಾದಲ್ಲಿ ಮಾಡಬೇಕು ಅಂತ ನನಗೂ ಒಂದು ಆಸೆ ಇತ್ತು. ಸೊ ಹಾಗಾಗಿ ಬಳಸ್ಕೊಂಡಿದ್ದೆ ಅಷ್ಟೇ. ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಅವರು. ಯಾಕೆಂದರೆ ಇದೊಂದು ರೀತಿ ವಿಜಯ ರಾಘವೇಂದ್ರ ಪಾತ್ರ ಇದೆಯಲ್ಲ, ಭಾಳ ಕಷ್ಟಕರವಾದ ಪಾತ್ರ. ನಾನು ಶೂಟಿಂಗ್ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಇವರಿಗೆ, ಇವರು ಹೆಚ್ಚು ಅಲ್ಲಿ ವೀರಾವೇಶ ಇಲ್ಲ ಅಥವಾ ದುಃಖ ತೋಡ್ಕೊಳ್ಳೋದಿಲ್ಲ, ಆ ಥರದ್ದು ಏನೂ ಇಲ್ಲ. ಒಂದು ಬೌದ್ಧಿಕವಾದ ಪಾತ್ರ ಇದು. ಒಬ್ಬ ಇಂಟೆಲೆಕ್ಚುಯಲ್ ಥರ ಇರ್ತಾನೆ. ಇಂಟೆಲೆಕ್ಚುಯಲ್ ಆಗಿ ಒಂದು ಬೌದ್ಧಿಕವಾದ ಪಾತ್ರ ನಿರ್ವಹಿಸೋದು ಅಷ್ಟು ಸುಲಭ ಅಲ್ಲ, ಅದನ್ನು ಪರಿಣಾಮಕಾರಿಯಾಗಿ. ಅವ್ರು ಒಳ್ಳೆ ಕಲಾವಿದರು, ಅದರಿಂದ ಆಯ್ಕೆ ಮಾಡಿಕೊಂಡೆ. ನೀವು ಆಗಲೇ ಸ್ಟಾರ್ಗಳ ಬಗ್ಗೆ ಹೇಳ್ತಾ ಇದ್ರಲ್ಲ, ಸುಮ್ಮನೆ ನೆನಪಿಗೆ ಬಂತು ಅಂತ ಹೇಳ್ತಿದ್ದೀನಿ ಅಷ್ಟೇನೇನೆ. ಅನೇಕ ಸ್ಟಾರ್ಗಳಿಗೆ ಆ ಥರ ಆಸೆ ಇರುತ್ತೆ. ಈಗ ಶಿವರಾಜ್ ಕುಮಾರ್ ಅವರೇ ಅಗಲವೇಶ ಆದಮೇಲೆ ನನಗೆ 2 ಸಿನಿಮಾ ಮಾಡೋಕ್ಕೆ ಡೇಟ್ಸ್ ಕೊಟ್ಟಿದ್ರು. ನಾನು ಬಳಸ್ಕೊಳಕ್ಕಾಗಲಿಲ್ಲ. ಶಿವರಾಜ್ ಕುಮಾರ್ ಅವರು ಕೊಟ್ಟಿದ್ದನ್ನು ನಾನು ಶ್ರೀಮತಿ ಕಾಯಿಲೆ ಬಿದ್ದಿದ್ರಿಂದ ನಾನು ಬಳಸ್ಕೊಳಕ್ಕಾಗಲಿಲ್ಲ. ಈಗ ಆಸೆ ಪಡುವಂತಹ ಕಲಾವಿದರು ಇರ್ತಾರೆ ಅನ್ನೋದಕ್ಕೊಂದು ಉದಾಹರಣೆ ಕೊಟ್ಟೆ. ಅದರಲ್ಲಿ ಇವರು ಒಬ್ಬರು. ಆಗಿದೆ ಮೇಡಮ್. ಮೆಕ್ಸಿಕೋಕ್ಕೆ ಹೋಗಿದೆ, ಲಾಸ್ ಏಂಜಲೀಸ್ಗೆ ಹೋಗಿದೆ, ಹೊರಗಡೆ ಒಂದು 3 ಇದಕ್ಕೆ ಹೋಗಿದೆ. ಇಲ್ಲಿ ಬೆಂಗಳೂರು ಫಿಲಮ್ ಫೆಸ್ಟಿವಲಲ್ಲೂ ಪ್ರದರ್ಶನ ಕಂಡಿದೆ. ಅಲ್ಲ, ನಾನು ಈ ಕ್ಲಾಸು ಮಾಸು ರೊಮ್ಯಾನ್ಸ್ ಗೊತ್ತಿಲ್ಲ ನನಗೆ. ಈ ಯಶಸ್ಸಿದೆಯಲ್ಲ ಸರ್, ಈಗ ಒಂದೊಂದು ಸಿನಿಮಾಕ್ಕೂ ಅದನ್ನು ನೋಡುವ ಪ್ರೇಕ್ಷಕ ವರ್ಗ ಒಂದಿರುತ್ತೆ ಅಂತ. ಈಗ ತುಂಬ ದೊಡ್ಡ ಹೀರೋಗಳಿದ್ದಾಗ ಅದನ್ನು ಸ್ವಾಗತಿಸೋದಕ್ಕೆ ಈಗಾಗಲೇ ಸಿದ್ಧವಾದ ಒಂದು ಪ್ರೇಕ್ಷಕ ವರ್ಗ ಇರುತ್ತೆ. ಹಾಗಂತೇಳಿ ಹೀರೋಗಳು ಇರೋದು ಎಲ್ಲವೂ ಸಕ್ಸಸ್ ಆಗಿಲ್ಲ, ನಾವು ನೋಡಿದ್ದೀವಿ. ಅದು ಈ ಥರ ಸಿನಿಮಾ ನೋಡೋದಕ್ಕೂ ಒಂದು ಪ್ರೇಕ್ಷಕ ವರ್ಗ ಇರುತ್ತೆ. ಆದರೆ ಅದನ್ನೂ ಮೀರಿ ಹೆಚ್ಚು ಜನಕ್ಕೆ ತಲುಪೋದು ಹೇಗೆ? ಹಾಗಾಗೇನೆ ನಾವೆಲ್ಲೋ ಒಂದು ಕಡೆ ಕಲಾತ್ಮಕ ಚಿತ್ರ ಅಂತ ಏನೊಂದು ಚೌಕಟ್ಟು ಹಾಕೊಂಡಿರ್ತೀವಿ, ಆ ಚೌಕಟ್ಟನ್ನು ಮುರಿದು ಕಟ್ಟುವ ಕೆಲಸವನ್ನು ಮಾಡಬೇಕಾಗಿರುತ್ತೆ. ನನ್ನ ಇಷ್ಟಂತೂ ಹೇಳಬಲ್ಲೆ, ನನ್ನ ಸಿನಿಮಾ ನಿದ್ದೆ ಬರ್ಸೋದಿಲ್ಲ. ನಿದ್ದೆ ಮಾಡದೇನೆ ನನ್ನ ಸಿನಿಮಾ ನೋಡಬಹುದು. ಅಂದರೆ ಅದು ಹೆಚ್ಚು ಜನರಿಗೆ ತಲುಪಿಸೋದೇ. ಜನ ನೋಡದೇ ಇದ್ರೆ ಸಿನಿಮಾ ಸಾರ್ಥಕವಲ್ಲ ಅಂತಲೇ ನನ್ನ ನಂಬಿಕೆ. ಅದು ಅದರಿಂದ ಹೆಚ್ಚು ಜನಕ್ಕೆ ತಲುಪಿಸುವಂಥ ಪ್ರಯತ್ನಗಳನ್ನು ನಾವು ನಿರ್ದೇಶಕರು ಮಾಡಬೇಕು. ಸಿನಿಮಾಗಳು ಕೇವಲ ಮೊನ್ನೆ ಅಷ್ಟೇ ಕೇಳ್ದಂಗೆ ಸೆಲೆಬ್ರೇಷನ್, ಸಕ್ಸಸ್ ಮೀಟ್, ಈ ಥರದ್ದೆಲ್ಲ 25 ದಿನ, 1 ವಾರ ಓಡ್ತು ಸೆಲೆಬ್ರೇಷನ್. ಹಿಂದೆ 100 ದಿನಗಳು ಓಡ್ತಾ ಇತ್ತು ಸಿನಿಮಾಗಳು. ಈಗ ಕನಿಷ್ಠ 1 ವಾರ ಓಡಿದ್ರೆ ದೊಡ್ಡ ಸೆಲೆಬ್ರೇಷನ್. ನಿಮ್ಮ ಪ್ರಕಾರ ಸಿನಿಮಾ ಗೆಲುವು ಅಂದ್ರೆ ಏನು ಸರ್? ಸರ್, ಸಿನಿಮಾ ಗೆಲುವು ಅಂದರೆ ಹೆಚ್ಚು ಜನ ನೋಡಬೇಕು.
ಮೊದಲು ಸಿನಿಮಾ ಆಗಿ ಅದು ಚೆನ್ನಾಗಿರಬೇಕು, ಮೊದಲನೇದು. ಅದು ಎರಡನೇದು, ಅದು ಹೆಚ್ಚು ಜನಕ್ಕೆ ತಲುಪಬೇಕು. ನೀವು ಹೇಳಿದಾಗೆ ಹಿಂದೆ 100 ದಿನ ನಡೆದಾಗ ಅದೊಂದು ಸಂಭ್ರಮ ಇರೋದು. ಆದರೆ ಹಿಂದೆ ಸಿನಿಮಾಗಳು ಬಿಡುಗಡೆ ಆಗ್ತಿದ್ದ ಪದ್ಧತಿಗೂ ಈಗೂ ಭಾಳ ವ್ಯತ್ಯಾಸ ಆಗಿದೆ. ಆಗ ಒಂದು 25 ಚಿತ್ರಮಂದಿರಗಳ ಬಿಡುಗಡೆ ಆಗಿ ಅಕಸ್ಮಾತ್ 10 ಚಿತ್ರಮಂದಿರಗಳಲ್ಲಿ 100 ದಿನ ಓಡಿದರೆ ಅವಾಗ ಸಂಭ್ರಮ ಪಡ್ತಾ ಇದ್ವಿ. ಈಗ 100 ಕೆಲವಂತೂ 1000 ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಅಷ್ಟು ದೊಡ್ಡ ಲೆಕ್ಕ ಹಾಕೋನಲ್ಲ ನಾನು. ಹಾಗಾಗಿ 100 ಸ್ಕ್ರೀನು ಈಗೆಲ್ಲ ಬಿಡುಗಡೆ ಆಗಿ 3-4 ದಿವಸದಲ್ಲಿ ದುಡಿತು ಅಂತಾರೆ, ಅದು ಗೊತ್ತಿಲ್ಲ ನನಗೆ. ಆದರೆ ಈಗ ಸಂಭ್ರಮ ಪಡೋದು ಏನಾಗಿದೆ ಅಂದರೆ 10 ದಿವಸ ನಡೆದ್ರೆ ಸಂಭ್ರಮ ಪಡ್ತೀವಿ ಅಂತ ಅಂದರೆ ಅಂಥ ಸ್ಥಿತಿಲಿ ಇದೆ ನಮ್ಮ ಚಿತ್ರರಂಗ ಅಂತ ಅಷ್ಟೇನೇನೆ. ಕಡೆ ಪಕ್ಷ ಒಂದು ಚಿತ್ರರಂಗ ಹಣ ಗಳಿಸಿದ್ದೆಷ್ಟು ಇಷ್ಟು ಚಿತ್ರಮಂದಿರಗಳಲ್ಲಿ ಅಥವಾ ಸ್ಕ್ರೀನ್ಗಳು ಹೋಗಿ ಒಂದು 25 ದಿವಸ ನಡೆದಾಗ ಹಬ್ಬ 25 ದಿವಸ ಆಯ್ತಪ್ಪ ಅಂತ ಹೇಳಿ ಸಂಭ್ರಮ ಪಡ್ತಿದ್ದೀವಿ ಅಂದರೆ ಅದರ ಅರ್ಥ ಎಲ್ಲೋ ಒಂದು ಕಡೆ ಒಂದು ಹಿನ್ನಡೆನೂ ಇದೆ ನಮ್ಮಲ್ಲಿ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಅಷ್ಟಕ್ಕೆ ಸಂಭ್ರಮ ಪಡೋ ಸ್ಥಿತಿ ಇದೆಯಲ್ಲ, ಇದನ್ನು ಕುರಿತು ಚರ್ಚೆ ನಡೀತಿಲ್ಲ ಅಂತ ನಾನು ಹೇಳೋದು. ನಾವು ದುಃಖ ಪಡ್ತಿದ್ದೀವಿ, ವಿಷಾದ ವ್ಯಕ್ತಪಡಿಸ್ತಿದ್ದೀವಿ, ಅದಕ್ಕೆ ಸಂಬಂಧಪಟ್ಟವ್ರು ಕೂತ್ಕೋಬೇಕು, ಯಾಕೆ ಹೀಗಾಗ್ತಿದೆ ಅಂತ ಕಾರಣಗಳು ಹುಡುಕಬೇಕು. ಒಬ್ಬೊಬ್ರಿಗೆ ಒಂದೊಂದು ಅಭಿಪ್ರಾಯ ಇರುತ್ತೆ. ಈ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ವಿವಿಧ ವಿಭಾಗದ ಸಂಸ್ಥೆಗಳೇನಿವೆ, ಅದಕ್ಕೆ ತೊಡಗಿಸ್ಕೊಂಡಿರೋರೇನಿದೆ, ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕು, ಸರ್ಕಾರನೂ ತೊಡಗಿಸ್ಕೊಳ್ಬೇಕು. ಅಂತ ಚರ್ಚೆಯಿಂದ ಮಾತ್ರ ಸಕ್ಸಸ್ ದಾರಿ ಯಾವುದು ಅಂತ ಗೊತ್ತಾಗ್ಬೋದು. ಕಡೆಗೆ ಸಿನಿಮಾ ಚೆನ್ನಾಗಿರ್ಬೇಕು, ಜನ ನೋಡ್ಬೇಕು, ಅದೇ ಸಕ್ಸಸ್. ಸರ್, ಹಿಂದೆ ಚಿತ್ರರಂಗ ದೊಡ್ಡ ದೊಡ್ಡ ಕಲಾವಿದರುಗಳೆಲ್ಲ ಒಂದು ಹಿಡಿತ ಇತ್ತು, ಭಾಷೆ ಮತ್ತೆ ಇಂದಿನ ನಾಡಿದ್ದು ಬಗ್ಗೆ. ಇತ್ತೀಚೆಗೆ ಕೆಲವೊಂದು ಈಗ ರಾಜಕಾರಣ, ನೀವು ಆಗ್ಲೇ ಹೇಳಿದ್ರಿ, ನಾವು ಸಿದ್ದರಾಮಯ್ಯನವ್ರನ್ನ ಮನವಿ ಕೊಟ್ಟಿದ್ದೆ, ಬಜೆಟ್ ಎಲ್ಲ ಆಯ್ತು, ಅದು ಎಲ್ಲಿವರೆಗೆ ಬಂತು? ಇಲ್ಲ, ಮನವಿ ಅಲ್ಲ, ಒಂದು ಸಮಾರಂಭದಲ್ಲಿ ಕಲಾಕ್ಷೇತ್ರದಲ್ಲಿ ಎದುರುಗಡೆನೆ ಹೇಳಿದ್ದೆ. ಅದರ ಫಲವಾಗಿ 200 ರೂಪಾಯಿಗಳಿಗೆ ಮಲ್ಟಿಪ್ಲೆಕ್ಸ್ಗಳು ನಿಗದಿ ಮಾಡ್ತೀವಿ ಅಂದರು, ಬಜೆಟಲ್ಲೂ ಬಂತದು. ಇನ್ನೊಂದು ಮಿನಿ ಚಿತ್ರಮಂದಿರದ ಬಗ್ಗೆನೂ ಅವರು ಅಲ್ಲೇ ಆಶ್ವಾಸನೆ ಕೊಟ್ಟಿದ್ರು, ಅದು ಆಗಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಮತ್ತೊಮ್ಮೆ ಅದಕ್ಕೆ ನಿಮ್ಮ ಸಹಕಾರ ಕೇಳ್ತಿರೋದು ಅದೇ ಕಾರಣಕ್ಕಾಗಿ. ಹೇಳಿ ಸರ್. ಅದಕ್ಕೆ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಕರೆಸುವಂಥದ್ದು. ಮತ್ತೊಂದು ಕಡೆ ಹೇಳ್ತಾರೆ ಸಿನಿಮಾ ರಂಗದವ್ರನ್ನ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತೇಳಿ ಮೊನ್ನೆ ಒಂದು ಸಂಘಟನೆಯವರು ಕೂಡ ಹೇಳಿರುವಂಥದ್ದು. ಎಲ್ಲೇ ಸಿನಿಮಾ ರಂಗ ಅನ್ನೋದು ಇವತ್ತು ದಶಕಗಳ ಕಾಲ ಹೆಸರುವಾಗಿರುವಂಥದ್ದು ನಮ್ಮ ಚಂದನವನ, ಎಲ್ಲೋ ಒಂದು ಕಡೆ ಇಷ್ಟು ಕೆಳಮಟ್ಟದಲ್ಲಿ ಇಷ್ಟು ತಳಮಟ್ಟಕ್ಕೆ ಹೋಗಿರುವಂಥದ್ದು ಎಲ್ಲಿ ಲೋಪ ಆಗಿದೆ ಅಂತ ಸರ್, ಅದೇ ಎಲ್ಲಿ ಲೋಪ ಆಗಿದೆ ಅನ್ನೋದನ್ನ ಕುರಿತಂತೆಯೇ ನಾವುಗಳ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳ್ತಾರೆ. ಒಳ್ಳೆ ಸಿನಿಮಾ ಬರ್ತಿಲ್ಲ, ಬರೀ ಸಬ್ಸಿಡಿಗೆ ಸಿನಿಮಾ ಮಾಡ್ತಿದ್ದಾರೆ, ಹೆಚ್ಚು ಜನ ಬರ್ತಾರೆ, ಸುಮ್ಮನೆ ಸಂಖ್ಯೆ ಹೆಚ್ಚಾಗಿದೆ, ಕ್ವಾಲಿಟಿ ಅದ್ರ ಗುಣಮಟ್ಟ ಕಡಿಮೆ ಆಗಿದೆ ಅಂತ ಹೇಳುವಂಥವ್ರು ಇದ್ದಾರೆ. ಕೆಲವು ಸಾರಿ ಗುಣಮಟ್ಟ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಸಿನಿಮಾಗಳು ಹೆಚ್ಚು ದಿವಸ ನಡೆದೇ ಇರುವಂಥದ್ದಿದೆ. ಸೊ ಹಾಗಾದ್ರೆ ಇಷ್ಟು ಸಿನಿಮಾಗಳನ್ನು ತಡ್ಕೊಳ್ಳೋ ಅಂಥ ಪ್ರೇಕ್ಷಕ ವರ್ಗ ನಮ್ಮಲ್ಲಿ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಇದೆ. ಈಗ 200-250 ಸಿನಿಮಾನ ನೋಡೋಷ್ಟು ಪ್ರೇಕ್ಷಕ ವರ್ಗ ಕನ್ನಡದಲ್ಲಿ ಇದೆಯಾ ಅಂತ ಪ್ರಶ್ನೆ. ಇದು ಸಾವಧಾನದಿಂದ ನಾವ್ಯಾರೂ ಚರ್ಚೆ ಮಾಡ್ತಿಲ್ಲ. ನಿಜ ಹೇಳೋದಾದರೆ ನಾವು ಸಾವಧಾನದಿಂದ ಕೂತು ಇದರ ಕಾರಣಗಳು ಏನು, ಇದರ ದೋಷ ಎಲ್ಲಿದೆ, ಕೊರತೆ ಎಲ್ಲಿದೆ ಅನ್ನೋದನ್ನು ಚರ್ಚೆ ಮಾಡೋದ್ರ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ ಅಂತ ಅನಿಸುತ್ತೆ. ನಟ್ಟು ಬೋಲ್ಟ್ಗೆ ನಾನು ಆಗಲೇ ಉತ್ತರ ಕೊಟ್ಟಿದ್ದೆ.